ಶ್ರೀ ಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಬಹಳ ಅದ್ಭುತವಾದಂತಹ ಶ್ಲೋಕ. ವೇದವ್ಯಾಸದೇವರು ಮಂಗಲಾಚರಣವನ್ನು ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಮಂಗಲಾಚರಣವನ್ನು ಮಾಡುವುದು ಯಾಕೆ ಅಂದರೆ, ನಾವು ಬರೆಯಬೇಕು ಅಂತಂದುಕೊಂಡಿರುವಂತಹ ಗ್ರಂಥ ಇದು ಪೂರ್ಣವಾಗಿ ಮುಗಿಯಬೇಕು, ಮಧ್ಯದಲ್ಲಿ ಯಾವುದೇ ವಿಘ್ನ ಬರಬಾರದು. ಈ ಗ್ರಂಥದ ಲಾಭವನ್ನು ಎಲ್ಲರೂ ಅನೇಕ ವರ್ಷಗಳ ಕಾಲ ಈ ಗ್ರಂಥದ ಲಾಭವನ್ನು ಎಲ್ಲ ಶಿಷ್ಯರೂ ಪಡೆಯಬೇಕು ಅನ್ನುವ ಉದ್ದೇಶದಿಂದ ಮಂಗಲಾಚರಣವನ್ನು ಮಾಡಬೇಕು. ಆದರೆ ವೇದವ್ಯಾಸದೇವರಿಗೆ ಯಾವ ವಿಘ್ನಗಳ ಪ್ರಸಕ್ತಿಯೇ ಇಲ್ಲ. ವಿಘ್ನಗಳ ಪ್ರಸಕ್ತಿ ಇಲ್ಲ, ಆದರೂ ವೇದವ್ಯಾಸದೇವರು ಮಂಗಲಾಚರಣವನ್ನು ಮಾಡ್ತಾ ಇದ್ದಾರೆ. ಕಾರಣ ಏನು ಅಂದರೆ, ಶಿಷ್ಯರಿಗೆ ತಿಳಿಸುವುದಕ್ಕಾಗಿ. ನೀವೇನಾದರೂ ಗ್ರಂಥವನ್ನು ಬರೆಯೋದಾದರೆ ಮಂಗಲಾಚರಣವನ್ನು ಮಾಡಬೇಕು ಅಂತ ತಿಳಿಸುವುದಕ್ಕಾಗಿ ಮಂಗಲಾಚರಣವನ್ನು ಮಾಡಿದ್ದಾರೆ. ನಿನ್ನೆ ದಿನ ನಾವು ಒಂದು ಮಾತನ್ನು ತಿಳಿದಿದ್ದೇವೆ. ಈ ಭಾಗವತ ಅಂತನ್ನುವುದು ಗಾಯತ್ರಿ ಭಾಷ್ಯರೂಪೋಸೌ, ಗಾಯತ್ರಿ ಮಂತ್ರದ ಅರ್ಥವನ್ನೇ ವಿವರಣೆ ಮಾಡುವುದಕ್ಕಾಗಿ ಈ ಭಾಗವತ ಇದೆ ಎಂಬುದಾಗಿ ಹೇಳಿದ್ದಾರೆ. ಮಹಾಜ್ಞಾನಿಗಳು ಆ ಗಾಯತ್ರಿಯ ಅರ್ಥವನ್ನು ಈ ಎಲ್ಲ ಭಾಗವತದಲ್ಲಿ ತಿಳಿಯುವುದಕ್ಕೆ ಸಾಧ್ಯ. ಶ್ರೀಮದಾಚಾರ್ಯರು ಕೇವಲ ಒಂದು ದಿಗ್ದರ್ಶನವನ್ನು ಮಾಡ್ತಾರಷ್ಟೇ. ಧೀಮಹಿ, ನಾನು ಅದನ್ನು ಇನ್ನೂ ಸಂಕ್ಷೇಪದಲ್ಲಿ ಹೇಳ್ತೇನೆ. ಗಾಯತ್ರಿಯಲ್ಲಿ ಬರುತ್ತೆ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ. ಇಲ್ಲಿಯೂ ಧೀಮಹಿ ಅಂತ ಶಬ್ದವನ್ನು ಇಟ್ಟಿದ್ದಾರೆ. ವೇದವ್ಯಾಸದೇವರು ಇಲ್ಲಿ ಧೀಮಹಿ ಎಂಬ ಶಬ್ದವನ್ನು ಇಡುವ ಮೂಲಕ ಈ ನನ್ನ ಗ್ರಂಥ ಇದು ಗಾಯತ್ರಿಯ ಭಾಷ್ಯರೂಪ ಎಂಬುದನ್ನು ತಿಳಿಸಿಕೊಡ್ತಾರೆ. ಹೇಗೆ ಏನು ಬಹಳ ವಿಸ್ತಾರವಾಗಿದೆ, ಹೆಚ್ಚು ನಾನು ಹೇಳೋದಿಲ್ಲ. ಇನ್ನೂ ಒಂದು, ಬ್ರಹ್ಮಸೂತ್ರಗಳ ನಿರ್ಣಯವನ್ನು ಇದು ಮಾಡಿಕೊಡುತ್ತೆ ಎಂಬುದನ್ನು ಹೇಳಿದ್ದಾರೆ. ಬ್ರಹ್ಮಸೂತ್ರದಲ್ಲಿ ಜನ್ಮಾದ್ಯಸ್ಯ ಯತಃ ಅಂತ ಸೂತ್ರ ಇದೆ. ಇಲ್ಲಿಯೂ ಕೂಡ ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಅಂತ ಹೇಳುವುದರಿಂದ ಇದು ಬ್ರಹ್ಮಸೂತ್ರದ ಅರ್ಥ ಎಂಬುದನ್ನು ಸೂಚನೆ ಮಾಡ್ತಾರೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಹೆಚ್ಚು ನಾನು ವಿವರ ಮಾಡುವುದಿಲ್ಲ, ನೇರವಾಗಿ ಆ ಶ್ಲೋಕದ ತಾತ್ಪರ್ಯವನ್ನು ತಿಳಿಯೋಣ. ಬಹಳ ಸುಂದರವಾಗಿ ಮಾತನ್ನು ಹೇಳ್ತಾರೆ. ವೇದವ್ಯಾಸದೇವರಂದರು ಧೀಮಹಿ, ನಾವು ಧ್ಯಾನ ಮಾಡೋಣ. ಯಾರ ಧ್ಯಾನ ಮಾಡಬೇಕು ಅಂತ ಪ್ರಸಕ್ತಿ. ಯಾರ ಧ್ಯಾನ ಮಾಡಬೇಕು? ಜಗತ್ತಿನಲ್ಲಿ ಇರೋದೇನೆ ಎರಡು ವಸ್ತುಗಳು, ಒಂದು ಜೀವ, ಇನ್ನೊಂದು ಬ್ರಹ್ಮ ಭಗವಂತ. ಇವರಿಬ್ಬರಲ್ಲಿ ಯಾರ ಧ್ಯಾನ ಮಾಡಬೇಕು? ಬ್ರಹ್ಮನ ಧ್ಯಾನ ಮಾಡಬೇಕು ಅಂದರೆ ಆ ಬ್ರಹ್ಮ ಮತ್ತು ಜೀವ ಒಂದೇ, ಅವರಿಬ್ಬರಿಗೆ ಭೇದವೇ ಇಲ್ಲ. ಜೀವನೇ ಬ್ರಹ್ಮ, ಬ್ರಹ್ಮನೇ ಜೀವ. ಹಾಗಾಗಿ ಬ್ರಹ್ಮನ ಧ್ಯಾನ ಅಂತ ಪ್ರತ್ಯೇಕವಾಗಿ ಇಲ್ಲ. ಇನ್ನು ಜೀವನ ಧ್ಯಾನ ಮಾಡಬೇಕು. ಜೀವನ ಧ್ಯಾನ ಮಾಡಬೇಕು ಅಂದರೆ ನಮ್ಮ ಧ್ಯಾನವನ್ನು ನಾವೇನು ಮಾಡೋದು? ನಾವೇನು ಅನ್ನುವುದು ನಮಗೆ ಗೊತ್ತೇ ಇದೆ. ನಾವೇನು ಅನ್ನುವುದು ನಮಗೆ ಗೊತ್ತಿದೆ ಅಂದ ಮೇಲೆ ನಮ್ಮ ಧ್ಯಾನವನ್ನು ನಾವು ಮಾಡುವಂತೆ ಇಲ್ಲ. ನಮ್ಮಿಂದ ಭಿನ್ನನಾದ ಬ್ರಹ್ಮ ಅನ್ನುವ ವಸ್ತು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಹಾಗಾಗಿ ಬ್ರಹ್ಮ ಜೀವ ಇಬ್ಬರೂ ಒಂದೇ ಅಂದ ಮೇಲೆ ಧ್ಯಾನ ಮಾಡುವ ಕಾರಣವೇ ಇಲ್ಲ ಅಂತ ಪ್ರಸಕ್ತಿ ಬಂದಾಗ ಹೇಳ್ತಾರೆ ಪರಂ ಧೀಮಹಿ. ಪರ ಅಂದರೆ ಗುಣಪೂರ್ಣನಾದಂತಹ ಭಗವಂತನ ಧ್ಯಾನವನ್ನು ಮಾಡೋಣ. ನಾವು ಗುಣಪೂರ್ಣರಲ್ಲ. ನಾವೆಲ್ಲರೂ ನಾವು ಗುಣಪೂರ್ಣ ಅಂತ ನಮಗೇನಾದರೂ ಯಾವತ್ತಾದರೂ ಅನುಭವ ಬಂದಿದೆಯಾ? ಜೀವನಿಗೆ ನಾವು ಗುಣಪೂರ್ಣರು ಅನ್ನುವ ಅನುಭವ ನಮಗೆ ಬಂದಿದೆಯಾ? ಸಾಧ್ಯವೇ ಇಲ್ಲ. ಎಲ್ಲ ದೋಷಗಳು ಇದೆ ಅಂತೇ ನಮಗನಿಸ್ತಾ ಇರುತ್ತೆ. ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ, ನಡೆಯೋದಕ್ಕೆ ಬರೋದಿಲ್ಲ, ಮಂಡಿ ನೋವು, ಬುದ್ಧಿ ಇಲ್ಲ, ಅರ್ಥ ಆಗೋದಿಲ್ಲ, ನಾವು ಅಂದುಕೊಂಡ ಕೆಲಸ ಆಗೋದಿಲ್ಲ, ಒಂದೇ ಎರಡೇ ಎಷ್ಟು ದೋಷಗಳು ನಮ್ಮಲ್ಲಿ ಇವೆ. ಹಾಗಾಗಿ ನಮ್ಮನ್ನು ನಾವು ಗುಣಪೂರ್ಣ ಅಂತ ಯಾವತ್ತೂ ಅಂದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಗುಣಪೂರ್ಣನಾದಂತಹ ಒಬ್ಬ ಪರಬ್ರಹ್ಮ ಬೇರೆ ಇದ್ದಾನೆ. ಆ ಪರಬ್ರಹ್ಮನ ಧ್ಯಾನವನ್ನು ನಾವೆಲ್ಲರೂ ಮಾಡೋಣ ಎಂಬುದಾಗಿ ವೇದವ್ಯಾಸದೇವರು ಹೇಳುತ್ತಾರೆ. ಸರಿ, ಆ ಭಗವಂತ ಗುಣಪೂರ್ಣ ಯಾಕೆ?
ಯಾಕೆ ಭಗವಂತ ಗುಣಪೂರ್ಣ? ಜನ್ಮಾದ್ಯಸ್ಯ ಯತಃ, ಈ ಇಡೀ ಜಗತ್ತಿನ ಅಂದರೆ ಬರೀ ಕಣ್ಣಿಗೆ ಕಾಣುವ ಈ ಜಗತ್ತು ಮಾತ್ರ ಅಲ್ಲ, ಲಕ್ಷ್ಮೀದೇವಿಯಿಂದ ಆರಂಭ ಮಾಡಿಕೊಂಡು ಸಮಸ್ತ ಪ್ರಪಂಚಕ್ಕೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನೂ ಕೊಡುವವನು ಭಗವಂತ. ಎಲ್ಲವನ್ನೂ ಕೊಡುವವನು ಭಗವಂತ. ಎಲ್ಲರಿಗೆ ಎಲ್ಲ ಇಲ್ಲ. ಲಕ್ಷ್ಮೀದೇವಿಗೆ ಅಜ್ಞಾನ ಇಲ್ಲ, ಆದರೆ ಜ್ಞಾನ ಇದೆ. ಅಂತೂ ಕೆಲವರಿಗೆ ಕೆಲವಿದೆ, ಕೆಲವರಿಗೆ ಕೆಲವಿಲ್ಲ. ಆದರೆ ಇಂಟೋಟೋ ಎಲ್ಲರಿಗೂ ಅಪ್ಲೈ ಆಗುವಂಥದ್ದು ಈ ಜನ್ಮಾದ್ಯಸ್ಯ ಯತಃ. ಲಕ್ಷ್ಮೀದೇವಿಯಿಂದ ಆರಂಭ ಮಾಡಿಕೊಂಡು ಸಮಸ್ತ ಚೇತನ ಅಚೇತನ ಪ್ರಪಂಚಕ್ಕೆ ಸೃಷ್ಟ್ಯಾದಿಗಳನ್ನು ಮಾಡುವಂತಹ ಭಗವಂತ. ಆದ್ದರಿಂದ ಅವನು ಗುಣಪೂರ್ಣ. ಸರಿ, ನೀವು ಬಾಯಿಂದ ಹೇಳಿದರೆ ಆಯ್ತಾ? ಭಗವಂತ ಗುಣಪೂರ್ಣ, ಭಗವಂತ ಸೃಷ್ಟಿಯನ್ನು ಮಾಡ್ತಾನೆ, ಅದಕ್ಕೇನಾದರೂ ಪ್ರಮಾಣ ಇದೆಯಾ? ಅನ್ವಯಾತ್ ಇತರತಃ. ಭಗವಂತ ಗುಣಪೂರ್ಣ ಅನ್ನುವ ವಿಷಯದಲ್ಲಿ, ಭಗವಂತ ಸೃಷ್ಟಿಕರ್ತ ಅನ್ನುವ ವಿಷಯದಲ್ಲಿ ವೇದಗಳು ಪ್ರಮಾಣ. ವೇದಗಳೇ ಪ್ರಮಾಣ. ಆ ವೇದಗಳಲ್ಲಿ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಎಂಬುದಾಗಿ ವೇದಗಳು ಭಗವಂತ ಸೃಷ್ಟಿಕರ್ತ ಅಂತ ಹೇಳಿದೆ. ಭಗವಂತ ಸೃಷ್ಟಿಕರ್ತ ಅಂತ ವೇದಗಳು ಹೇಳುವುದು ಮಾತ್ರ ಅಲ್ಲ, ವೇದಗಳಲ್ಲಿ ಭಗವಂತ ಸೃಷ್ಟಿಕರ್ತ ಅಂತೂ ಹೇಳಿದೆ, ಬ್ರಹ್ಮದೇವರು ಸೃಷ್ಟಿಕರ್ತ ಅಂತೂ ಹೇಳಿದೆ, ರುದ್ರದೇವರು ಸೃಷ್ಟಿಕರ್ತ ಅಂತೂ ಎಲ್ಲೋ ಹೇಳಿದ್ದಾರೆ, ಸಂಹಾರಕರ್ತ ಅಂತ ಹೇಳಿದ್ದಾರೆ. ಆದರೆ ತತ್ವ ಸಮನ್ವಯ ಬರೀ ಹೇಳಿದ ಮಾತ್ರಕ್ಕೆ ಅಲ್ಲ, ಎಲ್ಲ ವೇದಗಳು ಕೂಡ ಮುಖ್ಯವಾಗಿ ಭಗವಂತನೇ ಸೃಷ್ಟಿಕರ್ತ ಅಂತ ನಿರ್ಣಯ ಮಾಡಿಕೊಟ್ಟಿವೆ. ಆದ್ದರಿಂದಾಗಿ ಉಪಕ್ರಮ ಉಪಸಂಹಾರಗಳನ್ನು ನೋಡುವುದರಿಂದ ನಮಗೆ ಭಗವಂತನೇ ಸೃಷ್ಟಿಕರ್ತ ಅಂತ ಗೊತ್ತಾಗತ್ತೆ. ಇತರತಃ ಅಂದರೆ ತರ್ಕದಿಂದ. ತರ್ಕ ಅಂದರೆ ಏನು? ಅನುಮಾನ. ಯಾವುದೇ ಒಂದು ವಸ್ತುವನ್ನು ತಿಳಿಯೋದಕ್ಕೆ 3 ನಮಗೆ ಪ್ರಮಾಣಗಳಿದೆ. ಒಂದ ಆಗಮದಿಂದ ತಿಳಿಯಬೇಕು. ಏನಂತ? ಮಠದಲ್ಲಿ ಉಪನ್ಯಾಸ ನಡೀತಾ ಇದೆ ಅಂತ ಯಾರೋ ನಿಮಗೆ ಹೇಳಿದರು. ಸೊ ಈ ಆಗಮದಿಂದ ನಿಮಗೆ ಗೊತ್ತಾಯಿತು. ಏನಂತ? ಮಠದಲ್ಲಿ ಉಪನ್ಯಾಸ ನಡೀತಾ ಇದೆ ಅನ್ನುವುದು ಗೊತ್ತಾಯಿತು. ಇದಕ್ಕೆ ಆಗಮ ಪ್ರಮಾಣ ಅಂತಂತಾರೆ. ಇನ್ನೊಂದು ಪ್ರತ್ಯಕ್ಷ ಪ್ರಮಾಣ. ನೀವು ಇಲ್ಲಿ ಬರ್ತೀರಾ, ಬಂದು ನೋಡ್ತೀರಾ, ನೋಡಿದರೆ ಉಪನ್ಯಾಸ ನಡೆದದ್ದು ಕಾಣತ್ತೆ. ಹಾಗಾಗಿ ಪ್ರತ್ಯಕ್ಷದಿಂದಲೂ ಕೂಡ ನಿಮಗೆ ಉಪನ್ಯಾಸ ನಡೀತಾ ಇದೆ ಅಂತ ಗೊತ್ತಾಗತ್ತೆ. ಇನ್ನೂ ಒಂದು ಇದೆ, ಅದೇನು ಅಂದರೆ ಅನುಮಾನ ಅಂದರೆ ನೀವು ಬಂದಿರ್ತೀರ, ಸಾಯಂಕಾಲ ಬಂದಿರ್ತೀರ, ಇಲ್ಲೆಲ್ಲ ಪೀಠ ಇದೆ, ಇದೇನೇನೋ ಅಲಂಕಾರ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿ ಏನೋ ತಯಾರಾಗಿದೆ. ಇದೆಲ್ಲ ನೋಡಿ ನೀವೇನು ಅಂದ್ಕೋತೀರಾ? ಹಾಗಾದರೆ ಇವತ್ತು ಉಪನ್ಯಾಸ ಇರಬಹುದು ಅಂತ ಅನುಮಾನ ಮಾಡ್ತೀರ. ಹೀಗೆ 3 ಪ್ರಮಾಣಗಳಿಂದ ಒಂದು ವಸ್ತುವನ್ನು ತಿಳಿಯೋದಕ್ಕೆ ಸಾಧ್ಯ. ದೇವರು ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾನೆ ಅಂತನ್ನುವುದನ್ನು ಪ್ರತ್ಯಕ್ಷದಿಂದ ನೋಡಲಿಕ್ಕಂತೂ ನಮಗಾಗೋದಿಲ್ಲ. ಯಾಕೆಂದರೆ ದೇವರನ್ನು ಪ್ರತ್ಯಕ್ಷ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಉಳಿತು ಯಾವುದು? 2. ಒಂದು ಆಗಮ ಸ್ಪಷ್ಟವಾಗಿ ಹೇಳಿದೆ, ಯಥೋವಾ ಇಮಾನಿ ಭೂತಾನಿ ಜಾಯಂತೆ, ಎಲ್ಲ ಜಗತ್ತನ್ನು ಭಗವಂತನೇ ಸೃಷ್ಟಿ ಮಾಡ್ತಾನೆ ಅಂತ ಆಗಮ ಇದೆ. ಅದರ ಜೊತೆಗೆ ಇತರತಃ ಅನುಮಾನವೂ ಕೂಡ ಭಗವಂತ ಇವನು ಸೃಷ್ಟಿಕರ್ತ ಅಂತ ನಮಗೆ ತಿಳಿಸಿಕೊಡುತ್ತೆ. ಅನಾದಿಕಾಲೀನಂ ಚೇತನಾತ್ಮಕಂ ಜಗತ್ ಚೇತನಪೂರ್ವಕಂ ಕಾರ್ಯತ್ವಾತ್ ಪುತ್ರಾದಿವತ್. ಬಹಳ ಸುಂದರವಾಗಿದೆ. ಏನು ಸಂಸ್ಕೃತದಲ್ಲಿ ಹೇಳಿದ್ದೇನೆ, ಕನ್ನಡದಲ್ಲಿ ವಿವರಣೆ ಮಾಡ್ತೇನೆ. ಏನು? ಈಗ ಇವನು ಮಗ ಅಂತಂದ ಮೇಲೆ ಇವನಿಗೊಬ್ಬ ಅಪ್ಪ ಇರಬೇಕೋ ಇಲ್ಲವೋ? ಅಪ್ಪ ಇರಬೇಕು. ಮಗ ಅಂದ ಮೇಲೆ ಅಪ್ಪ ಇರಬೇಕು. ಹಾಗೆ ಈ ಇಡೀ ಜಗತ್ತು ಕೂಡ ಒಂದು ಕಾರ್ಯ. ಹೇಗೆ ಮಗ ಇವನು ಒಂದು ಕಾರ್ಯವೋ ಹಾಗೆ ಇಡೀ ಜಗತ್ತು ಬ್ರಹ್ಮದೇವರಿಂದ ಆರಂಭ ಮಾಡಿಕೊಂಡು ಎಲ್ಲ ಜಗತ್ತು ಕೂಡ ಹುಟ್ಟಿದೆ ಅಂದ ಮೇಲೆ ಅವನಿಗೊಬ್ಬ ಅಪ್ಪ ಇರಬೇಕು. ಹೌದೋ ಅಲ್ವ? ಹೇಗೆ ನಮ್ಮ ಮಗ ಹುಟ್ಟಿದ್ದಾನೆ ಅಂದರೆ ಅಪ್ಪ ಇಲ್ಲ, ಮಗ ಹುಟ್ಟಿದ್ದಾನೆ ಅಂತ ಅನ್ಲಿಕ್ಕೆ ಬರೋದಿಲ್ಲ. ಹಾಗೆ ಇಡೀ ಜಗತ್ತು ಕೂಡ ಹುಟ್ಟಿದೆ ಅಂದ ಮೇಲೆ ಅವನಿಗೊಬ್ಬ ಅಪ್ಪ ಬೇಕು. ಹಾಗಾಗಿ ಆ ಅಪ್ಪ ಇದ್ದಾನೆ. ಆ ಅಪ್ಪ ಯಾರು? ಭಗವಂತ ನಾರಾಯಣ. ಅದಕ್ಕವನಂದ, ಅಲ್ಲರಿ ಮಗ ಇದ್ದಾನೆ ಅಂದರೆ ಅಪ್ಪ ಇರಬೇಕು ಅಂದರೆ ಸಂತೋಷ. ಆದರೆ
ಆ ಮಗನಿಗೆ ಇವನೇ ಅಪ್ಪ ಅಂತ ಹೇಗೆ ನಿರ್ಧಾರ ಮಾಡೋದು? ಜಗತ್ತು ಹುಟ್ಟಿದೆ, ಹುಟ್ಟಿದೆ ಅಂದ ಮೇಲೆ ಅವನಿಗೊಬ್ಬ ಅಪ್ಪ ಬೇಕು. ಸಂತೋಷ, ಒಪ್ತೇನೆ, ಅಪ್ಪ. ಆದರೆ ಆ ಅಪ್ಪ ನಾರಾಯಣನೇ ಯಾಕೆ ಆಗಬೇಕು? ಬ್ರಹ್ಮದೇವರಾಗಬಹುದು, ರುದ್ರದೇವರಾಗಬಹುದು, ಇಂದ್ರ ಆಗಬಹುದು, ಕಾಮ ಆಗಬಹುದು, ಸರಸ್ವತಿ ಆಗಬಹುದು, ಪಾರ್ವತಿ ಆಗಬಹುದು, ಗಣೇಶ ಆಗಬಹುದು, ಬೇಕಾದಷ್ಟು ಜನ ದೇವತೆಗಳಿದ್ದಾರಲ್ಲ. ಅಂದಮೇಲೆ ನೀವು ಹೇಳಿದ್ದೇನೋ ಅನುಮಾನದಿಂದ ಏನು ಸಿದ್ಧ ಆಗತ್ತೆ? ಜಗತ್ತು ಹುಟ್ಟಿದೆ ಎಂದ ಮೇಲೆ ಆ ಜಗತ್ತಿಗೆ ಒಬ್ಬ ಅಪ್ಪ ಬೇಕು. ಆ ಅಪ್ಪ ಯಾರು ಅಂತ ಗೊತ್ತಾಗೋದಿಲ್ಲ, ಯಾರೋ ಒಬ್ಬ ಅಪ್ಪ ಇದ್ದಾನೆ ಅಂತ ಗೊತ್ತಾಗತ್ತೆ. ಅದಕ್ಕೆ ಹೇಳ್ತಾರೆ ಪರಿಶೇಷಾತ್. ಪರಿಶೇಷ ಅಂತ ತಮಾಷೆಗೆ ಒಂದು ದೃಷ್ಟಾಂತದಿಂದ ನಾವು ತಿಳ್ಕೊಳ್ಳೋದಾದರೆ, ಒಂದು ಮನೆ, ಆ ಮನೆಯಲ್ಲಿ ಒಂದು 5-6 ಜನ ಇದ್ದಾರೆ. ಇಬ್ಬರು ಮುದೂಕರಾದ ತಂದೆ ತಾಯಿಗಳು, ಅಜ್ಜ ಅಜ್ಜಿ, ವಯಸ್ಸಾಗಿದೆ, ಹಾಸಿಗೆ ಬಿಟ್ಟು ಹೇಳೋದೇ ಇಲ್ಲ ಅಂತಹ ಅಜ್ಜ ಅಜ್ಜಿ ಇಬ್ಬರಿದ್ದಾರೆ. ಗಂಡ ಹೆಂಡತಿ ಇಬ್ಬರಿದ್ದಾರೆ. 3 ಜನ ಮಕ್ಕಳು, ಒಟ್ಟಿಗೆ ಒಂದು 7 ಜನ ಮನೆಯಲ್ಲಿ ಇದ್ದಾರೆ. 7 ಜನ ಮನೆಯಲ್ಲಿದ್ದಾಗ ಒಬ್ಬ ವ್ಯಕ್ತಿ ಮನೆಯೊಳಗೆ ಬಂದ. ಮನೆಯೊಳಗೆ ಬಂದಾಗ ಘಮಘಮ ಅಂತ ಒಂದು ಅಡಿಗೆ ವಾಸನೆ ಬಂತು. ಭಾರಿ ಏನೋ ಮಾಡಿದ್ರು ಅವರು, ಒಳ್ಳೆ ಅಡಿಗೆ ಮಾಡಿದ್ರು, ಅಡಿಗೆ ವಾಸನೆ ಬಂತು. ಅಡಿಗೆ ವಾಸನೆ ಬಂದಾಗ ಅವನು ಯಾರೋ ಬೇರೆಯವನಲ್ಲ, ಇವ್ರ ಮನೆಯವನೇ, ಬಳಗದವರು ದೂರದಿಂದ ಊರಿಗೆ ಬಂದಿದ್ದಾನೆ. ಬಂದ ಕೂಡಲೇ ವಾಸನೆ ಬಂತು. ಅಡಿಗೆ ವಾಸನೆ ಬಂದ ಕೂಡಲೇ ಅವನೇನು ಅನ್ಕೋತಾನೆ? ಆ ಮನೆಯಲ್ಲಿರುವ ತಾಯಿ ಅಡಿಗೆ ಮಾಡಿದ್ದಾಳೆ ಅಂತ ಅನ್ಕೋತಾನೆ. ಯಾಕೆ ಅನ್ಕೊಂಡ? ಒಳ್ಳೆ ವಾಸನೆ ಬಂತು. ವಾಸನೆ ಬಂದದ್ದಕ್ಕೆ ಏನು ನಿರ್ಧಾರ ಆಯಿತು ಅವನಿಗೆ? ವಾಸನೆ ಬಂದದ್ದಕ್ಕೆ ಅಡಿಗೆ ಆಗಿದೆ ಅಂತ ಮಾತ್ರ ಗೊತ್ತಾಯಿತು. ಆದರೆ ತಾಯಿಯೇ ಅಡಿಗೆ ಮಾಡಿದ್ದಾಳೆ ಅಂತ ಹೇಗೆ ಕಂಡುಕೊಂಡ? ಅಂದರೆ ಅವನಿಗೆ ಗೊತ್ತು, ಇಬ್ಬರು ಮುದುಕಿ ಹಾಸಿಗೆ ಬಿಟ್ಟು ಹೇಳೋದಿಲ್ಲ, ಅಡಿಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಗಂಡ ಯಾವತ್ತೂ ಅಡಿಗೆ ಮನೆ ಎಂಟ್ರಿನೇ ಮಾಡಿಲ್ಲ, ಗಂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ಮಕ್ಕಳು ಚಿಕ್ಕವರು ಅಡಿಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಉಳಿದವರು ಯಾರು? ತಾಯಿ. ಮೇಲೆ ತಾಯಿ ಅಡಿಗೆ ಮಾಡಿದ್ದಾಳೆ ಅಂತ ನಿರ್ಧಾರ ಮಾಡಿಕೊಳ್ತಾನೆ. ಹಾಗೆ ಇಡೀ ಜಗತ್ತು ಹುಟ್ಟಿದೆ ಅಂದ ಮೇಲೆ ಇವರಿಗೆ ಒಬ್ಬರ ಅಪ್ಪ ಬೇಕು. ಸರಿ, ಯಾರು ಅಪ್ಪಂದರು? ಯೋಚನೆ ಮಾಡಿ. ಬ್ರಹ್ಮದೇವರ ಅಪ್ಪನ? ಇಲ್ಲ, ಬ್ರಹ್ಮದೇವರೇ ಸ್ವಯಂ ಹುಟ್ಟಿದ್ದಾರೆ. ರುದ್ರ ಅಪ್ಪನ? ರುದ್ರ ಸ್ವಯಂ ಹುಟ್ಟಿದ್ದಾನೆ. ಗಣಪತಿ ಮೊದಲಾದವರಪ್ಪನ? ಅವರೆಲ್ಲರೂ ಅಸ್ವತಂತ್ರರಾಗಿದ್ದಾರೆ. ಹೀಗೆ ಒಬ್ಬೊಬ್ಬ ದೇವತೆಗಳನ್ನು ನೋಡ್ತಾ ಎಲ್ಲರನ್ನೂ ಕಾಟ್ ಹೊಡೆದು ಕೊನೆಗೆ ಏನು ಸಿದ್ಧ ಆಗತ್ತೆ? ಸ್ವತಂತ್ರನಾದ ನಾರಾಯಣನೇ ಈ ಜಗತ್ತಿನ ಸೃಷ್ಟಿ ಮಾಡಿದವನು ಅಂತ ಗೊತ್ತಾಗತ್ತೆ. ಇದು ಅನುಮಾನದಿಂದ ಭಗವಂತ ಸೃಷ್ಟಿಕರ್ತ ಅಂತ ತಿಳಿಯೋದು. ಹೇಗೆ ಮನೆಯಲ್ಲಿ ಅಡಿಗೆ ಮಾಡುವವರು ಯಾರೂ ಇಲ್ಲ, ಆದರೆ ಅಡಿಗೆ ಆಗಿದೆ ಅಂದರೆ ಯಾರು? ತಾಯಿ ಅಡಿಗೆ ಮಾಡಿದ್ದಾಳೆ ಅಂತ ಹೇಗೆ ಗೊತ್ತಾಗತ್ತೋ ಹಾಗೆ ಸ್ವತಂತ್ರರಾದ, ಸರ್ವಶಕ್ತರಾದ, ಸರ್ವಜ್ಞರಾದ ವ್ಯಕ್ತಿಗಳು ಇನ್ಯಾರೂ ಇಲ್ಲ ಅಂದ ಮೇಲೆ ನಾರಾಯಣ ಮಾತ್ರ ಸೃಷ್ಟಿಕರ್ತ ಅಂತ ಅನುಮಾನದಿಂದ ನಾವು ತಿಳಿಯಬಹುದು. ಇತರತಃ ಸರಿ, ಸೃಷ್ಟಿ ಮಾಡಬೇಕಾದರೆ ಸುಮ್ಮನೆ ಸೃಷ್ಟಿ ಮಾಡಲಿಕ್ಕೆ ಬರೋದಿಲ್ಲ. ಯಾವ ವಸ್ತುವಿನ ಸೃಷ್ಟಿ ಮಾಡ್ತಾನೋ ಆ ವಸ್ತುವಿನ ಜ್ಞಾನ ಇರಬೇಕಲ್ಲ. ಅರ್ಥೇಶು ಅಭಿಜ್ಞ. ಭಗವಂತ ಸರ್ವಜ್ಞನಾಗಿದ್ದಾನೆ. ಸರ್ವಜ್ಞನಾದದ್ದರಿಂದ ಸೃಷ್ಟಿಕರ್ತೃ ಭಗವಂತ ಆಗ್ತಾನೆ. ಭಗವಂತ ಸರ್ವಜ್ಞನಾಗಿದ್ದಾನೆ. ಸರಿ, ಸರ್ವಜ್ಞನೂ ಆಗಿದ್ದ, ಭಾರಿ ಸರ್ವಜ್ಞ. ಸೃಷ್ಟಿ ಮಾಡಬೇಕು ಅಂತ ಅಂದುಕೊಂಡ. ಇವನು ಸೃಷ್ಟಿ ಮಾಡಬೇಕು ಅಂತ ಅಂದುಕೊಂಡ. ರುದ್ರದೇವರು ಬಂದು ಸಂಹಾರ ಮಾಡಿಬಿಟ್ರು. ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಇಲ್ಲೇನೋ ಒಂದು ಕೆಲಸ ಮಾಡಬೇಕು ಅಂತ ಅನ್ಕೋತೇನೆ. ನಾನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಾಗ ನನಗಿಂತ ಮೇಲಿನ ಅಧಿಕಾರಿ ಒಬ್ಬನು ಯಾರಾದರೂ ಇದ್ದರೆ ನಾನೇನೇನು ಆರ್ಡರ್ ಮಾಡ್ತೇನೋ ಅದನ್ನೆಲ್ಲ ಅವನು ಸ್ಟೇ ಆರ್ಡರ್ ಎಲ್ಲವನ್ನು ನಿಲ್ಲಿಸ್ತಾ ಹೋಗ್ತಾನೆ. ಹಾಗೆ ದೇವರು ಸರ್ವಜ್ಞ, ಎಲ್ಲ ಸೃಷ್ಟಿ ಮಾಡಬೇಕು ಅಂತ ಬೇಕಾದಷ್ಟು ಜ್ಞಾನ ಇದೆ, ಸರ್ವಜ್ಞನಾಗಿದ್ದಾನೆ. ಸೃಷ್ಟಿ ಮಾಡಬೇಕು ಅಂತ ಹೊರಟ ಮೇಲಿನಿಂದ ಆರ್ಡರ್ ಬಂತು, ಸೃಷ್ಟಿ ಮಾಡಬೇಡ, ಸ್ಟಾಪ್, ಎಲ್ಲ ಸ್ಟಾಪ್ ಅಂತಾಗಿಬಿಟ್ರೆ ದೇವರು ಸೃಷ್ಟಿ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಭಾಗವತ ಹೇಳ್ತು, ಸ್ವರಾಟ್ ಅನನ್ಯಾಧಿಪತಿ. ದೇವರ ಮೇಲೆ ಇನ್ನೊಬ್ಬ ಯಾವ ಅಧಿಪತಿ ಇಲ್ಲ. ದೇವರೇನು ಅಂದುಕೊಳ್ತಾನೋ ಅದಾಗಬೇಕು. ಹಾಗಾಗಿ ಅನನ್ಯಾಧಿಪತಿ, ಅವನ ಮೇಲೆ ಇನ್ನೊಬ್ಬರು ಯಾರೂ ಇಲ್ಲ. ಆದ್ದರಿಂದ ದೇವರು ತನ್ನ ಜ್ಞಾನದಿಂದ ಭಗವಂತ ಸೃಷ್ಟಿ ಮಾಡ್ತಾನೆ. ಭಗವಂತ
ಅನನ್ಯಾಧಿಪತಿ. ಯಾಕೆ ಅಂದರೆ ನೋಡಿ, ಲಕ್ಷ್ಮೀದೇವಿಯೇ ಹೇಳಿಕೊಂಡಿದ್ದಾಳೆ, ಯಂ ಕಾಮಯೇ ತಂ ತಮುಗ್ರಂ ಕೃಣೋಮಿ, ನಾನು ಯಾರನ್ನು ಬೇಕಾದರೂ ಬ್ರಹ್ಮದೇವರನ್ನು ಮಾಡ್ತೇನೆ, ರುದ್ರನನ್ನು ಮಾಡ್ತೇನೆ, ಹಾಗೆ ಹೀಗೆ ಅಂತ ಹೇಳಿಕೊಂಡು ಕೊನೆಗೇನು ಹೇಳ್ತಾಳೆ, ನನ್ನ ಸತ್ತಾ ಪ್ರತೀತಿ ಪ್ರವೃತ್ತಿಯಾದಿಗಳು ಕೂಡ ಆ ನಾರಾಯಣನ ಅಧೀನ ಅಂತ ಹೇಳಿಕೊಂಡಿದ್ದಾಳೆ. ಹಾಗಾಗಿ ಎಲ್ಲರಿಗಿಂತಲೂ ಉತ್ತಮನಾಗಿದ್ದಾನೆ ಭಗವಂತ ಸ್ವರಾಟ್. ತೇನೇ ಬ್ರಹ್ಮಹೃದಯ ಆದಿಕವಯೇ. ಈ ಭಗವಂತ ಎಲ್ಲರಿಗಿಂತಲೂ ಸರ್ವೋತ್ತಮ ಅಂತ ನಿಮಗೆ ಹೇಗೆ ಗೊತ್ತಾಯಿತು ಅಂದರೆ, ನೋಡಿ, ಬ್ರಹ್ಮದೇವರಿಗೂ ಉಪದೇಶ ಮಾಡಿದವನು ಇವನೇ. ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮದೇವರಿಗೆ ಸಮಗ್ರವಾದ ತತ್ವೋಪದೇಶವನ್ನು ಮಾಡಿದವನು ಇವನು. ಆದ್ದರಿಂದಾಗಿ ಬ್ರಹ್ಮದೇವರು ಜಗದ್ಗುರುಗಳು, ಆ ಜಗದ್ಗುರುಗಳಿಗೂ ಇವನು ಉಪದೇಶ ಮಾಡಿದ್ದಾನೆ ಅಂದರೆ ಆ ಬ್ರಹ್ಮದೇವರಿಗಿಂತಲೂ ಇವನು ಉತ್ತಮ ಅನ್ನುವುದು ನಮಗೆ ಗೊತ್ತಾಗತ್ತೆ. ಪ್ರೀತಿಯಿಂದ ತೇನೇ ಬ್ರಹ್ಮ ಹೃದಯ, ಪ್ರೀತಿಯಿಂದ ಉಪದೇಶ ಮಾಡಿದ್ದಾನಂತೆ ಭಗವಂತ. ಸುಮ್ಮನೆ ಏನೋ ಕಾಟಾಚಾರಕ್ಕೆ ಉಪದೇಶ ಮಾಡಿದ್ದಲ್ಲ, ಅನುಗ್ರಹಪೂರ್ವಕವಾಗಿ ಉಪದೇಶ ಮಾಡಿದ್ದಾನೆ. ಯಾಕೆ ಹೀಗೆ ಹೇಳಬೇಕು ಅಂದರೆ, ದೇವರು ಅನುಗ್ರಹವನ್ನು ಮಾಡದೇನೆ, ಪ್ರಸಾದವನ್ನು ಮಾಡದೇನೆ ದೇವರ ಜ್ಞಾನವನ್ನು ಮಾಡಿಕೊಳ್ತೇವೆ ಅಂತ ಹೋದರೆ ಮುಹ್ಯಂತಿ ಯಂ ಸೂರಯಃ, ಆ ದೇವರ ಜ್ಞಾನ ಆಗೋದೇ ಇಲ್ಲ. ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಬೇಕಾದಷ್ಟು ನಮಗೆ ಬುದ್ಧಿ ಇರಬಹುದು, IQ 120 IQ, ಅಂತಹ IQ ಇದ್ದಂತಹ ವ್ಯಕ್ತಿಯೂ ಕೂಡ ಬೇಕಾದಷ್ಟು ಪುಸ್ತಕವನ್ನು ಪಟ ಅಂತ ಹೇಳ್ತಾ ಇರಬಹುದು. ಆದರೆ ದೇವರ ಜ್ಞಾನ ಆಗಬೇಕಾದರೆ, ಯಥಾರ್ಥವಾದ ಜ್ಞಾನ ಆಗಬೇಕಾದರೆ ಆ ಭಗವಂತನ ಪ್ರಸಾದ ಬೇಕೇ ಬೇಕು. ಇಲ್ಲದೇ ಇದ್ದರೆ ಮುಹ್ಯಂತಿ ಯಂ ಸೂರಯಃ, ಜ್ಞಾನಿಗಳೂ ಕೂಡ ಭಗವಂತನ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳೋದಕ್ಕಾಗೋದಿಲ್ಲ, ಪೂರ್ಣವಾಗಿ ತಿಳಿದುಕೊಳ್ಳೋದಕ್ಕಾಗೋದಿಲ್ಲ. ಆದ್ದರಿಂದ ಭಗವಂತನ ಪ್ರಸಾದ ಬೇಕು. ಮುಹ್ಯಂತಿ ಯಂ ಸೂರಯಃ. ದೇವರು ಸೃಷ್ಟಿ ಮಾಡಿದ ಅಂತಂತೀರಲ್ಲ, ನೀವೇ ಒಂದು ಕಡೆಗೆ ಹೇಳ್ತೀರಿ ದೇವರಿಗೇನು ಬೇಕಾಗಿಲ್ಲ, ಆಪ್ತ ಕಾಮ ಎಲ್ಲ ಇದೆ ದೇವರಿಗೆ ಅಂತಂತೀರಿ. ಆಮೇಲೆ ಸೃಷ್ಟಿ ಯಾಕೆ ಮಾಡಿದ? ಏನು ಹುಚ್ಚ ದೇವರಿಗೆ? ಯಾವೊಬ್ಬ ಸಾಮಾನ್ಯ ಮನುಷ್ಯನೂ ಕೂಡ ಶಾಸ್ತ್ರದಲ್ಲಿ ಒಂದು ನಿಯಮ ಇದೆ. ಏನು ಅಂದರೆ, ಶಾಸ್ತ್ರ ಏನೋ ಲೋಕದಲ್ಲಿಯೂ ನಿಯಮ ಇದೆ, ವ್ಯರ್ಥವಾದ ಕೆಲಸವನ್ನು ಯಾರೂ ಮಾಡಬಾರದು, ಮಾಡೋದಿಲ್ಲ, ಯಾರೂ ಮಾಡೋದಿಲ್ಲ. ಇಂಥ ದೊಡ್ಡ ಜಗತ್ತಿನ ಸೃಷ್ಟಿ ಏನೂ ಪ್ರಯೋಜನ ಇಲ್ಲದೆ ದೇವರು ಹೇಗೆ ಮಾಡ್ತಾನೆ? ದೇವರು ಮಾಡಿರಲಿಕ್ಕಿಲ್ಲ, ಅಥವಾ ದೇವರಿಗೇನೋ ಪ್ರಯೋಜನ ಇದೆ. ಸೃಷ್ಟಿ ಮಾಡಿದ್ದಾನೆ ಅಂದರೆ ದೇವರಿಗೆ ಪ್ರಯೋಜನ ಇದೆ, ಪ್ರಯೋಜನ ಇಲ್ಲ ಅಂದರೆ ದೇವರು ಸೃಷ್ಟಿ ಮಾಡಿದ್ದೇ ಸುಳ್ಳು ಅಂತಂದರೆ ಅದಕ್ಕೆ ಹೇಳ್ತಾರೆ, ತೇಜೋ ವಾರಿ ಮೃದಾಂ ಯಥಾ ವಿನಿಮಯ ಯತ್ರ ತ್ರಿಸರ್ಗೋ ಅಮೃಷಾ. ದೇವರು ಸೃಷ್ಟಿ ಮಾಡಿದ್ದಾನೆ, ದೇವರಿಗೆ ಪ್ರಯೋಜನ ಇದೆಯಾ? ಇಲ್ಲ. ಅಮೃಷ, ದೇವರಿಗೆ ಮೃಷ, ದೇವರಿಗೆ ಪ್ರಯೋಜನ ಇಲ್ಲ. ದೇವರ ಸ್ವಭಾವ ಅಷ್ಟೇ, ದೇವರ ಸ್ವಭಾವ. ಆ ಮಗು ಕೂತಿದೆ, ಆ ತೊಡೆಯ ಮೇಲೆ ಮಗು ಕೂತಿದೆ, ಅದು ಕೈ ಹೀಗೆ ಮಾಡ್ತಾ ಇದೆ, ಏನೇನೋ ಚಪ್ಪಾಳೆ ಹೊಡಿತಾ ಇದೆ. ಏನು ಪ್ರಯೋಜನ ಅಂತ ಹೋಗಿ ಕೇಳಿದರೆ ಅದು ಲೀಲೆ, ಆ ಮಗುವಿನ ಆಟ ಅದು, ಮಗುವಿನ ಆಟ ಅದು. ಮಗು ಹೇಗೆ ತನಗೆ ಖುಷಿಯಾದಾಗ ಕುಣಿಯತ್ತೆ, ನಗತ್ತೆ, ಆಡತ್ತೆ, ಏನೇನೋ ಮಾಡುತ್ತೆ. ಏನು ಪ್ರಯೋಜನ? ಈ ಮೈಕ್ ಹಿಡ್ಕೊಂಡು ನೀವು ಕುಣಿಯೋದರಿಂದ ನಿಮಗೇನು ಅನಿಸ್ತು ಹೇಳಿ ಅಂತ ಕೇಳಿದರೆ ಏನು ಪ್ರಯೋಜನ ಇರುತ್ತೆ ಮಗುವಿಗೆ? ಅದು ಅದರ ಲೀಲೆ. ಹಾಗೆ ಈ ಇಡೀ ಜಗತ್ತಿನ ಸೃಷ್ಟಿ ಭಗವಂತನಿಗೆ ಮೃಷ, ಅದು ವ್ಯರ್ಥ, ಭಗವಂತನಿಗೆ ಏನು ಪ್ರಯೋಜನ ಇಲ್ಲ. ಕೇವಲ ದೇವಶೇಷ ಸ್ವಭಾವೋಯಂ, ಅದು ಭಗವಂತನ ಸ್ವಭಾವ, ಭಗವಂತನ ಲೀಲೆ. ಹಾಗಾಗಿ ಭಗವಂತ ಈ ಜಗತ್ತಿನ ಸೃಷ್ಟಿ ಮಾಡೋದರಿಂದ ದೇವರಿಗೇನೋ ಪ್ರಯೋಜನ ಇದೆ ಅಂತ ಭಾವಿಸಬೇಡಿ. ಅಥವಾ ದೇವರಿಗೆ ಪ್ರಯೋಜನ ಇಲ್ಲ ನಿಜ, ಆದರೆ ದೇವರನ್ನು ಬಿಟ್ಟು ಉಳಿದವರಿಗೆ ಅಮೃಷ ಪ್ರಯೋಜನ ಇದೆ. ಈ ಜಗತ್ತಿನ ಸೃಷ್ಟಿ ಮಾಡಿದ್ದು ಇಡೀ ಎಲ್ಲ ಚೇತನರಿಗೆ, ಪ್ರತಿಯೊಬ್ಬರಿಗೂ ಕೂಡ ಈ ಜಗತ್ತಿನ ಸೃಷ್ಟಿಯನ್ನು ಮಾಡಿ ಅವರವರ ಸಾಧನೆಯನ್ನು ಮಾಡಿಕೊಳ್ಳೋದಕ್ಕೆ ಭಗವಂತ ಅವಕಾಶ ಮಾಡಿಕೊಡ್ತಾನೆ. ಅವರವರ ಭಗವಂತ ಬದರಿಯನ್ನು ಸೃಷ್ಟಿ ಮಾಡಿದ, ತೀರ್ಥಯಾತ್ರೆ ಅಂತ ಮಾಡಲಿಕ್ಕಾಯಿತು. ಬದರಿ, ಗಂಗಾ, ಕಾಶಿ, ಗಯಾ ಕ್ಷೇತ್ರ ಇವೆಲ್ಲ ಬೇಕಾದಷ್ಟು ತೀರ್ಥಾದಿಗಳನ್ನು ಸೃಷ್ಟಿ ಮಾಡಿದ. ಯಾಕೆ? ನಮಗಾಗಿ, ನಾವು ಅಲ್ಲಿ ಹೋಗಿ ಪಾಪವನ್ನು ಕಳೆದುಕೊಳ್ಳಬೇಕು ಅನ್ನೋದಕ್ಕಾಗಿ ಮಾಡಿದ. ಭಗವಂತ ಇಷ್ಟೆಲ್ಲ ಗುರುಗಳನ್ನು ಕೊಟ್ಟ ಯಾಕೆ? ನಮಗಾಗಿ, ನಾವು ಜ್ಞಾನೋಪದೇಶವನ್ನು ಪಡೆಯಬೇಕು ಅನ್ನೋದಕ್ಕಾಗಿ.
ಹೀಗೆ ಭಗವಂತ ಎಲ್ಲ ಸಾಧಕರ, ಎಲ್ಲ ಜೀವರ ಅವರವರ ಯೋಗ್ಯವಾದ ಸಾಧನೆಯನ್ನು ಮಾಡಿಕೊಳ್ಳುವುದಕ್ಕೆ ಜಗತ್ತಿನ ಸೃಷ್ಟಿಯನ್ನು ಮಾಡಿದ್ದಾನೆ. ಆದ್ದರಿಂದ ದೇವರ ವಿಷಯದಲ್ಲಿ ಈ ಜಗತ್ತಿನ ಸೃಷ್ಟಿ ವ್ಯರ್ಥವಾಗಿದ್ದರೂ ಕೂಡ ನಮ್ಮೆಲ್ಲರ ವಿಷಯದಲ್ಲಿ ಈ ಜಗತ್ತು ಅತ್ಯಂತ ಸಾರ್ಥಕ. ಅಂತಹ ಜಗತ್ತಿನ ಸೃಷ್ಟಿಯನ್ನು ಭಗವಂತ ಮಾಡಿದ್ದಾನೆ. ಎಂಥ ಜಗತ್ತಿನ ಸೃಷ್ಟಿ? 3 ತರಹದ ಸೃಷ್ಟಿಯನ್ನು ಹೇಳ್ತಾರೆ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯ. ಒಂದು ತೇಜಸ್ ಸೃಷ್ಟಿ. ತೇಜಸ್ ಸೃಷ್ಟಿ ಅಂದರೆ ದೀಪದಿಂದ ದೀಪ ಬಂದಂತೆ ಭಗವಂತನ ರೂಪದಿಂದ ಇನ್ನೊಂದು ರೂಪ ಹೊರಗೆ ಬರುತ್ತೆ. ಭಗವಂತ ತನ್ನ ಅನೇಕ ರೂಪಗಳನ್ನು ಸೃಷ್ಟಿ ಮಾಡ್ತಾನೆ. ಆ ಮೂಲ ರೂಪಿಯಾದ ಭಗವಂತನಿಗೂ ಅವತಾರ ರೂಪಕ್ಕೂ ಯಾವ ವ್ಯತ್ಯಾಸ ಇಲ್ಲ. ಬೆಳಕಿನಿಂದ ಬೆಳಕು ಹೊರಗೆ ಬಂದಾಗ, ದೀಪದಿಂದ ದೀಪ ಹೊರಗೆ ಬಂದಾಗ ದೀಪದಲ್ಲಿ ವ್ಯತ್ಯಾಸ ಗೊತ್ತಾಗತ್ತಾ? ಇಲ್ಲ. ಆದರೆ 2 ದೀಪ ಅಂತ ಗೊತ್ತಾಗತ್ತೆ. ಈ ದೀಪ ಬೇರೆ, ಈ ದೀಪ ಬೇರೆ ಅಂತ ಗೊತ್ತಾಗತ್ತೆ. ಹಾಗೆ ಭಗವಂತ ರಾಮ ಬೇರೆ, ಕೃಷ್ಣ ಬೇರೆ, ನಾರಾಯಣ ಬೇರೆ, ಕೃಷ್ಣ ಬೇರೆ ಅಂತ ಹೇಳಬಹುದಾ? ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಯಾದವಾರ್ಯರು ಹೇಳುತ್ತಾರೆ, ದೀಪದಿಂದ ದೀಪ ಅನ್ನುವುದಕ್ಕೆ 2 ದೀಪಗಳು ಬೇರೆ, ಆದರೆ ಆ ದೀಪದಲ್ಲಿರುವ ಅಗ್ನಿ ಎಂಬ ದೇವತೆ ಮಾತ್ರ ಒಬ್ಬನೇ. ಹೇಗೋ ಹಾಗೆ ಭಗವಂತ ಎಲ್ಲ ಕಡೆಗೂ ಒಬ್ಬನೇ. ವಾರಿ ಸೃಷ್ಟಿ ಅಂದರೆ ನೀರಿನಲ್ಲಿ ನಮ್ಮ ಮುಖವನ್ನು ನೋಡಿಕೊಂಡಾಗ ನಮ್ಮ ಪ್ರತಿಬಿಂಬ ಬೀಳತ್ತೆ. ಹಾಗೆ ಈ ಎಲ್ಲ ಜೀವರಾಶಿಗಳು ಕೂಡ ಭಗವಂತನ ಪ್ರತಿಬಿಂಬ ಇದ್ದಂತೆ. ಜೀವರಾಶಿಗಳ ಸೃಷ್ಟಿಯನ್ನು ಭಗವಂತ ಮಾಡ್ತಾನೆ. ಮೃತ್ ಸೃಷ್ಟಿ, ಮಣ್ಣಿನ ಸೃಷ್ಟಿ ಅಂದರೆ ಮಣ್ಣು ಹೇಗೆ ಮಡಿಕೆಯಾಗತ್ತೋ ಹಾಗೆ ಭಗವಂತ ಈ ಪ್ರಕೃತಿಯನ್ನು ತೆಗೆದುಕೊಂಡು, ಮಹದಾದಿ ತತ್ವಗಳನ್ನು, ಪಂಚಮಹಾಭೂತಗಳನ್ನು ತೆಗೆದುಕೊಂಡು ಈ ಜಡವಾದ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾನೆ. ಜಡವಾದ ಪ್ರಪಂಚದ ಸೃಷ್ಟಿ, ಜೀವರಾಶಿಗಳ ಸೃಷ್ಟಿ ಹಾಗೂ ತನ್ನ ಅವತಾರಗಳ ಸೃಷ್ಟಿ, ಈ 3 ತರಹದ ಸೃಷ್ಟಿಯನ್ನು ಕೂಡ ದೇವರು ಮಾಡ್ತಾನೆ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯ ಯತ್ರತ್ಯ ಸರ್ಗೋಮುಷ. ಸರಿ, ದೇವರು ಜಗತ್ತಿನ ಸೃಷ್ಟಿಯನ್ನು ಮಾಡಿದ್ದಾನೆ. ನಾನೇನೋ ಕೇಳಿದ್ದೇನೆ ಒಂದು ಕಡೆಗೆ, ಏನು ಅಂದರೆ ಈ ಜಗತ್ತೆಲ್ಲ ಸುಳ್ಳಂತೆ, ಇದು ಕೇವಲ ಒಬ್ಬ ಐಂದ್ರಜಾಲಿಕ ಮಾಯಾವಿ, ಒಬ್ಬ ಮೆಜಿಷಿಯನ್. ಯಾವ ರೀತಿಯಾಗಿ ನಾವೆಲ್ಲ ಮ್ಯಾಜಿಕ್ ಶೋ ನೋಡ್ತಾ ಕೂತಿರ್ತೇವೆ. ಮ್ಯಾಜಿಕ್ ಶೋ ನೋಡ್ತಾ ಕೂತಾಗ ಇದ್ದಕ್ಕಿದ್ದ ಹಾಗೆ ಪಾರಿವಾಳ ಬರುತ್ತೆ, ಗಿಳಿ ಬರುತ್ತೆ, ಸಿಂಹ ಬರುತ್ತೆ, ಹುಲಿ ಬರುತ್ತೆ, ಏನೇನೋ ಸೃಷ್ಟಿ ಮಾಡ್ತಾನೆ. ಓ ಸಿಂಹ ಬಂದಿದೆ, ನನಗೊಂದು ಸ್ವಲ್ಪ ಕೊಡು ಸಿಂಹವನ್ನು ಅಂತ ಕರೆದ್ರೆ ಆ ಸಿಂಹ ಇರೋದೇ ಇಲ್ಲ ಅಲ್ಲಿ. ಹಣವನ್ನು ಸೃಷ್ಟಿ ಮಾಡ್ತಾನೆ, ಬೇಕಾದಷ್ಟು ಹಣವನ್ನು ಸೃಷ್ಟಿ ಮಾಡ್ತಾನೆ. ಹಣ ಸೃಷ್ಟಿ ಮಾಡಿದ್ದಾನೆ ಕೊಡು ಅಂತ ಕೇಳಲಿಕ್ಕಾಗತ್ತಾ? ಕೇಳೋದು ಬಿಡಿ, ಅಷ್ಟು ಹಣವನ್ನು ಸೃಷ್ಟಿ ಮಾಡಲಿಕ್ಕೆ ಅವನಿಗೇ ಸಾಧ್ಯ ಇದ್ದರೆ ಅವನು ಮ್ಯಾಜಿಕ್ ಶೋ ಮಾಡಿ ದುಡ್ಡು ಯಾಕೆ ಗಳಿಸ್ಬೇಕಾಗಿತ್ತು ಅವನು? ಹೌದಲ್ವೋ? ಹಾಗೆ ಈ ದೇವರು ಕೂಡ ಈ ಏನು ಸೃಷ್ಟಿಯೆಲ್ಲ ಮಾಡಿದ್ದಾನಲ್ಲ, ಇದೇನೋ ಮ್ಯಾಜಿಕ್ ಶೋ ಅಂತ ಹೇಳ್ತಾರಲ್ಲ ಕೆಲವರು. ಅದಕ್ಕೆ ಆಚಾರ್ಯರಂದರು, ಅಲ್ವೋ ಮೂರ್ಖರೇ, ಯಾರು ಮ್ಯಾಜಿಕ್ ಮಾಡಬೇಕು? ನಿಜವಾಗಿ ದುಡ್ಡನ್ನು ಸೃಷ್ಟಿ ಮಾಡಲಿಕ್ಕೆ ಯಾರಿಗೆ ಆಗೋದಿಲ್ಲವೋ ಅವರು ಮ್ಯಾಜಿಕ್ಕಿನಿಂದ ಸೃಷ್ಟಿಯನ್ನು ಮಾಡಬೇಕು. ಸತ್ಯ ಸೃಷ್ಟಿಯನ್ನು ಮಾಡಲಿಕ್ಕೆ ಶಕ್ತಿ ಇಲ್ಲದೇ ಇದ್ದರೆ ಈ ಎಲ್ಲ ಸಮಸ್ಯೆ. ಅಥವಾ ಮೋಸ ಮಾಡಬೇಕು ಅಂತನ್ನುವ ಮನಸ್ಸಿದ್ದರೆ ಈ ಎಲ್ಲ ಸಮಸ್ಯೆ ಇರುತ್ತೆ. ದೇವರಿಗೆ ಮೋಸ ಮಾಡುವ ಸ್ವಭಾವವೇ ಇಲ್ಲ. ಮೋಸ ಅನ್ನೋದು ಇದು ದೋಷ. ನಿರಸ್ತ ಕುಹಕಂ, ದೇವರಿಗೆ ಯಾವ ದೋಷಗಳೂ ಇಲ್ಲ. ಯಾವ ದೋಷಗಳು ದೇವರಿಗೆ ಇಲ್ಲ. ಅಂತಹ ಮಹಾನುಭಾವ ನಮ್ಮ ದೇವರು. ಯಾವ ದೋಷಗಳು ನಮ್ಮ ದೇವರಿಗೆ ಇಲ್ಲ ಅಂತಂದುಕೊಂಡ್ರಲ್ಲ, ಏನು ದೊಡ್ಡ ಭಾರಿ ಕೊಚ್ಕೋತೀರಿ. ನಮ್ಮ ಮುಕ್ತರಿಗೂ ಯಾವ ದೋಷಗಳೂ ಇಲ್ಲ. ಮುಕ್ತರಿದ್ದಾರಲ್ಲ, ಮುಕ್ತರಿಗೂ ಯಾವ ದೋಷಗಳಿಲ್ಲ. ನಿಮ್ಮ ದೇವರದೇನು ದೊಡ್ಡಸ್ತಿಕೆ? ಅದಕ್ಕೆ ಆಚಾರ್ಯರು ಹೇಳಿದರು, ಸದಾ ನಿರಸ್ತ ಕುಹಕಂ. ಮುಕ್ತರು ಮೊದಲೆಲ್ಲ ಬೇಕಾದಷ್ಟು ದೋಷ ಅವರಲ್ಲಿ ಇತ್ತು. ಸಾಧನೆಯನ್ನು ಮಾಡಿ ಎಷ್ಟೋ ಜನ್ಮಗಳ ಅನಂತರ, ಅನಂತ ಜನ್ಮಗಳ ಅನಂತರ ಮೋಕ್ಷವನ್ನು ಹೊಂದಿದರು. ಈಗ ಎಟ್ ಪ್ರೆಸೆಂಟ್ ಅವರಲ್ಲಿ ದೋಷಗಳಿಲ್ಲ, ನಿಜ. ಆದರೆ ಬಿಫೋರ್ ಮುಕ್ತಿ ಅವರಲ್ಲೂ ದೋಷಗಳಿತ್ತು, ಬಿಫೋರ್ ಅಪರೋಕ್ಷ ಜ್ಞಾನ ಅವರಲ್ಲೂ ದೋಷಗಳಿತ್ತು. ಆದರೆ ನಮ್ಮ ದೇವರಲ್ಲಿ ಹಾಗಲ್ಲ. ಸದಾ ನಿರಸ್ತ ಕುಹಕಂ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಯಾವ ದೋಷಗಳು ದೇವರಲ್ಲಿ ಇಲ್ಲ. ಇಷ್ಟು ಹೇಳಿದ ಮೇಲೆ ಅಲ್ಲಿ ಪಕ್ಕದಲ್ಲಿ ಕೆಲವು ಹೆಂಗಸರೆಲ್ಲ ಕೂತಿದ್ರು. ನಿಮ್ಮದೇನು ದೊಡ್ಡಿಸ್ತನ, ನಮ್ಮ ಲಕ್ಷ್ಮೀದೇವಿಗೂ ಇಲ್ಲ ದೋಷ. ಲಕ್ಷ್ಮೀದೇವಿಗೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಯಾವ ದೋಷಗಳೂ ಇಲ್ಲ. ನಾರಾಯಣಂದೇನು ದೊಡ್ಡಿಸ್ತನ, ಲಕ್ಷ್ಮೀ ಹೇಳಿ ಹಾಗಿದ್ದರೆ.
ಅದಕ್ಕಂದ್ರು ಸ್ವೇನ ಧಾಮ್ನ. ನಿಜ, ನಿಮ್ಮ ಲಕ್ಷ್ಮೀದೇವಿಗೂ ದೋಷಗಳಿಲ್ಲ. ಆದರೆ ಲಕ್ಷ್ಮೀದೇವಿ ದೋಷವನ್ನು ಕಳೆದುಕೊಂಡದ್ದು ಹೇಗೆ, ಅಥವಾ ಲಕ್ಷ್ಮೀದೇವಿಯಲ್ಲಿ ಅನಾದಿ ಕಾಲದಿಂದ ದೋಷ ಇಲ್ಲದೇ ಇರೋದು ಯಾಕೆ ಅಂದರೆ ಅದು ಭಗವಂತನ ಅನುಗ್ರಹದಿಂದ, ಭಗವಂತನ ಸಾಮರ್ಥ್ಯದಿಂದ. ಆದರೆ ನಮ್ಮ ದೇವರು ಹಾಗಲ್ಲ. ಸ್ವೇನ ಧಾಮ್ನ, ತನ್ನದೇ ಆದ ಸಾಮರ್ಥ್ಯದಿಂದ ಯಾವ ದೋಷಗಳು ದೇವರಿಗೆ ಇಲ್ಲ. ಲಕ್ಷ್ಮೀದೇವಿ ಸುಮ್ಮನೆ ಪಿಕ್ಚರಸ್ಕಾಗಿ ವಿಜುವಲೈಸ್ ಮಾಡಬೇಕು ಅನ್ನೋದಕ್ಕಾಗಿ ನಾನು ಹೇಳ್ತೇನೆ. ಲಕ್ಷ್ಮೀದೇವಿ ಇದ್ದಾಳೆ, ಆ ಲಕ್ಷ್ಮೀದೇವಿ ಹತ್ತಿರ ಯಾವುದೋ ಒಂದು ದೋಷ ಬರ್ತಾ ಇದೆ, ದೇವರು ಕಣ್ಣು ಮಾಡ್ತಾನೆ, ಬರಬೇಡ ಹೋಗು ಅಂತಾನೆ, ಆಗ ದೋಷ ಹೋಗುತ್ತೆ. ಆದರೆ ದೇವರಲ್ಲಿ ದೋಷ ಬರಬೇಕಾದ್ರೆ ಹಾಗಲ್ಲ. ದೇವರಿಗೆ ಲಕ್ಷ್ಮೀದೇವಿಯನ್ನು ಹೆಲ್ಪ್ ಮಾಡೋದಿಲ್ಲ, ಬರಬೇಡ ಅಂತ ಅನ್ನೋದಿಲ್ಲ. ದೇವರು ತನ್ನದೇ ಶಕ್ತಿಯಿಂದ ದೋಷಗಳನ್ನು ದೂರ ಹಾಕ್ತಾನೆ. ಹಾಗಾಗಿ ಸ್ವೇನ ಧಾಮ್ನ, ತನ್ನದೇ ಸಾಮರ್ಥ್ಯದಿಂದ ಅನಾದಿ ಕಾಲದಿಂದ ದೋಷಗಳಿಂದ ರಹಿತನಾದವನು ಭಗವಂತ. ಆದ್ದರಿಂದ ಸ್ವೇನ ಧಾಮ್ನ ನಿರಸ್ತ ಕುಹಕಂ. ಇಲ್ಲಿ ಮತ್ತೆ ಒಬ್ಬರು ಪ್ರಶ್ನೆ ಮಾಡಿದರು, ಅಲ್ಲ ಸರಿ, ತನ್ನದೇ ಸಾಮರ್ಥ್ಯದಿಂದ ಎಲ್ಲ ದೋಷಗಳನ್ನು ಕಳೆದುಕೊಂಡವನು ದೇವರು, ಆದ್ದರಿಂದ ದೇವರು ದೊಡ್ಡವನು ಅಂತಂದ್ರಿ, ಲಕ್ಷ್ಮೀದೇವಿ ಬರೋದಿಲ್ಲ ಅಂತಂದ್ರಿ. ಇದು ಒಂದೇ ಸಾಕು. ಆಗಿದ್ದರೆ ಸದಾ ಅನ್ನೋ ಶಬ್ದವೇ ಬೇಕಾಗಿಲ್ಲ. ಸದಾ ನಿರಸ್ತ ಕುಹಕಂ ಎರಡು ಶಬ್ದ ಇದೆ. ಸ್ವೇನ ಧಾಮ್ನ ಸದಾ ನಿರಸ್ತ ಕುಹಕಂ. ಸ್ವೇನ ಧಾಮ್ನ, ತನ್ನದೇ ಸಾಮರ್ಥ್ಯದಿಂದ ದೋಷಗಳನ್ನು ಕಳೆದುಕೊಂಡವನು ಭಗವಂತ. ಇಷ್ಟು ಹೇಳಿಬಿಟ್ರೆ ಮುಕ್ತರನ್ನೂ ಪಕ್ಕಕ್ಕೆ ಸರಿಸಿದಂತೆ ಆಯಿತು, ಲಕ್ಷ್ಮೀದೇವಿಯನ್ನೂ ಪಕ್ಕಕ್ಕೆ ಸರಿಸಿದಂತೆ ಆಯಿತಲ್ಲ. ಸದಾ ಅನ್ನುವ ಪದ ವ್ಯರ್ಥ. ಅದಕ್ಕೆ ಯಾದವಾರ್ಯರು ಹೇಳ್ತಾರೆ, ಹಾಗಲ್ಲ. ಸದಾ ಅಂತ ಯಾಕೆ ಬೇಕು ಅಂದರೆ ದೇವರು ತನ್ನದೇ ಸಾಮರ್ಥ್ಯದಿಂದ ದೋಷಗಳನ್ನು ಕಳೆದುಕೊಂಡಿದ್ದಾನೆ. ಸಂತೋಷ. ಯಾವಾಗ? 2026ರಲ್ಲಿ ಅಂತಾಗಬಹುದು. ತನ್ನದೇ ಸಾಮರ್ಥ್ಯ ನಿಜ. ಲಕ್ಷ್ಮೀದೇವಿ ಹೆಲ್ಪ್ ತಗೊಂಡಿಲ್ಲ, ಬ್ರಹ್ಮದೇವರ ಹೆಲ್ಪ್ ತಗೊಂಡಿಲ್ಲ, ಯಾರ ಹೆಲ್ಪೂ ಇಲ್ಲ. ತನ್ನದೇ ಸಾಮರ್ಥ್ಯದಿಂದ ದೋಷವನ್ನು ಕಳೆದುಕೊಂಡಿದ್ದಾನೆ. ಯಾವತ್ತಿನಿಂದ ಅನ್ನುವ ಪ್ರಶ್ನೆ ಉಳಿಯತ್ತೆ. ಯಾವತ್ತಿನಿಂದ? 100 ಜನ್ಮದ ಹಿಂದೆಯಾ, 1,00,000 ಜನ್ಮದ ಹಿಂದೆಯಾ, 1,00,000 ಜನ್ಮದ ಹಿಂದೆಯಾ ಅಂತ ಪ್ರಶ್ನೆ ಉಳಿಯತ್ತೆ. ಅದನ್ನು ಪರಿಹಾರ ಮಾಡುವುದಕ್ಕಾಗಿ ಸದಾ, ಯಾವಾಗಲೂ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ತನ್ನದೇ ಸಾಮರ್ಥ್ಯದಿಂದ ಯಾವ ಯಾವ ದೋಷಗಳೂ ಇಲ್ಲದೇ ಇರುವಂತಹ ಭಗವಂತ ನಿರಸ್ತ ಕುಹಕಂ. ಅಂತಹ ಸತ್ಯಂ, ಅಂತಹ ಸತ್ಯಂ ಭಗವಂತ ಸತ್ಯ. ಸತ್ಯ ಅಂತ ಯಾಕೆ ಕರೀತಾರೆ ದೇವರನ್ನು? ಸತ್ಯ ಅಂತ ದೇವರನ್ನು ಯಾಕೆ ಕರೀತಾರೆ ಅಂದರೆ ಅವನ ಆನಂದ, ಅವನ ಆನಂದಕ್ಕೆ ಮಿತಿಯೇ ಇಲ್ಲ. ಅತಿಶಯವಾದ, ಅಪರಿಮಿತವಾದ, ಅವಿಚ್ಛಿನ್ನವಾದ ಆನಂದ ಭಗವಂತನು. ನಮ್ಮೆಲ್ಲರ ಆನಂದ ಎಂಥದ್ದು? ಎಷ್ಟೇ ಆನಂದ ಪಡಿ, ನೀವು ಎಷ್ಟೇ ಆನಂದ ಪಡಿ. ನಾನು ನಿಮಗೊಂದು ಜಿಲೇಬಿಯನ್ನು ಕೊಡ್ತೇನೆ, ಜಿಲೇಬಿಯನ್ನು ತಿಂದ್ರಿ, ಎಷ್ಟೊತ್ತು ಆನಂದ ಪಡ್ತೀರಿ? ಚಾಲೆಂಜ್, 1 ಗಂಟೆ ಆನಂದ ಪಟ್ಟು ತೋರಿಸಿ. ಬೇಡ, ಇವತ್ತು RCB ಮ್ಯಾಚ್ ಗೆತ್ತು, ಎಷ್ಟೊತ್ತು ಆನಂದ ಪಡ್ತೀರಿ? 1 ಗಂಟೆ, ಅರ್ಧ ಗಂಟೆ, 3/4 ಗಂಟೆ, ಮಧ್ಯರಾತ್ರಿಯವರೆಗೆ ಮುಗೀತು. ಮಾರನೇ ದಿನ ಮರ್ತು ಹೋಗ್ತೀವಿ. ದೇವರ ಆನಂದ ಹೀಗಲ್ಲ, ನಿರತಿಶಯವಾದ ಆನಂದ. ಒಂದೇ ಆನಂದವನ್ನು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅನುಭವಿಸ್ತಾನೆ ದೇವರು. ಏನು ಅದ್ಭುತ ದೇವರ ಮಹಿಮೆ ನೋಡಿ. ಯಾರಿಗೆ ಸಾಧ್ಯ ಇದೆ? ಯಾರಿಗೆ ಸಾಧ್ಯ ಇದೆ? ನಮ್ಮ ಆನಂದಗಳಿಗೆ ವಿಘ್ನ ಬರುತ್ತೆ, ಅದೊಂದು ಬೇರೆ. ಮಧ್ಯದಲ್ಲಿ ಏನೋ ದುಃಖ ಬರುತ್ತೆ, ದುಃಖ ಸೇರಿಕೊಳ್ಳತ್ತೆ, ಇವೆಲ್ಲ ಅಡ್ಡ ಪೀಡೆಗಳು. ಇದೂ ದೇವರಿಗೆ ಇಲ್ಲ, ಅದು ಬೇಡ. ಏನೂ ಪೀಡೆಯನ್ನು ನಿಮಗೆ ಕೊಡೋದಿಲ್ಲ. ನಾನು ಪೂರ್ಣವಾಗಿ ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತೇನೆ. 1 ದಿನ ನಿಮ್ಮ ಮನೆಯಲ್ಲಿ ಗಂಡ ಬೇಡ, ಮಕ್ಕಳು ಬೇಡ, ಅಥವಾ ಹೆಂಡತಿ ಬೇಡ, ಯಾರೂ ಬೇಡ. ನಿಮ್ಮಷ್ಟಕ್ಕೆ ನೀವು ಆನಂದದಿಂದ ಇಡೀ 24 ಗಂಟೆ ಆನಂದದಿಂದ ಇದ್ದು ತೋರಿಸಿ, ಆನಂದದಿಂದ ಇದ್ದು ತೋರಿಸಿ. ಸಾಧ್ಯವೇ ಇಲ್ಲ. ಆನಂದ ಪಡಲಿಕ್ಕೆ ಆಗೋದಿಲ್ಲ. ಅಂತಹ ಅಪಹಾತರು ನಾವು. ಯುದ್ಧ ಆಡಿ ಗೆಲ್ಲೋದು ಗಿಲ್ಲೋದು ದೂರ ಉಳೀತು, ಸಂಸಾರ ದಾಟೋದೆಲ್ಲ ದೂರ ಉಳೀತು. ನಮಗೇ ಆನಂದ ಪಡು ಅಂದರೆ ಪಡಲಿಕ್ಕಾಗೋದಿಲ್ಲ 24 ಗಂಟೆ. ಆದರೆ ದೇವರ ಆನಂದ ಹಾಗಲ್ಲ. ಸತ್ಯಂ, ನಿತ್ಯ ನಿರ್ದುಃಖ ಅಪರಿಚ್ಛಿನ್ನವಾದ ನಿರತಿಶಯವಾದ ಆನಂದವನ್ನು ಅನುಭವಿಸುವಂತಹ ಭಗವಂತ. ಅಂತಹ ಪರಂ ಗುಣಪೂರ್ಣನಾದಂತಹ ಭಗವಂತನನ್ನು ಧೀಮಹಿ ಧ್ಯಾನ ಮಾಡೋಣ ಎಂಬುದಾಗಿ ವೇದವ್ಯಾಸದೇವರು ಮಂಗಲಾಚರಣವನ್ನು ಮಾಡ್ತಾ ಇದ್ದಾರೆ. ನಾನು ಉದ್ದೇಶಪೂರ್ವಕವಾಗಿ ವಿಸ್ತಾರವಾಗಿ ಹೇಳಿದ್ದೇನೆ.
ಪ್ರತಿ ಬಾರಿ ಅರ್ಜೆಂಟಲ್ಲಿ ಮಂಗಲಾಚರಣೆ ಮುಗಿತಾ ಇರುತ್ತೆ. ಆ ಮಂಗಲಾಚರಣದ ಸ್ವಾರಸ್ಯವನ್ನು ಅನುಭವಿಸೋಣ ಅನ್ನೋದಕ್ಕಾಗಿ ಸ್ವಲ್ಪ ಸಮಯ ಹೆಚ್ಚು ತೆಗೆದುಕೊಂಡಿದ್ದೇನೆ. ಅಂತಹ ಭಗವಂತನ ಧ್ಯಾನವನ್ನು ಮಾಡೋಣ. ಇಲ್ಲಿ ನಾನು ಮೇಲಿಂದ ಮೇಲೆ ಎಷ್ಟು ಬಾರಿ ಇಲ್ಲಿ ಅನೇಕ ಬಾರಿ ನನ್ನ ಬಾಯಿಂದ ಈ ಮಾತನ್ನು ಕೇಳಿದ್ದಾರೆ. ಆದರೆ ನಾನೇನು ಬೇಸರ ಪಡೋದಿಲ್ಲ, ಯಾಕೆಂದರೆ ಅದನ್ನು ಅನುಸಂಧಾನ ಮಾಡಬೇಕಾದದ್ದು ಕರ್ತವ್ಯ. ಇಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಸ್ವರಾಟ್, ದೇವರು ಅನನ್ಯಾಧಿಪತಿ. ಅನನ್ಯಾಧಿಪತಿ ಅಂದರೆ ಏನು? ಅಧಿಪತಿ ಅಂದರೆ ಸ್ವಾಮಿ, ಅನನ್ಯಾಧಿಪತಿ ಅಂದರೆ ಅನ್ಯ ಅಧಿಪತಿ ಅಂದರೆ ಇನ್ನೊಬ್ಬ ಸ್ವಾಮಿ ಇರೋದು. ಅನನ್ಯಾಧಿಪತಿ ಅಂದರೆ ಅವನಿಗೆ ಇನ್ನೊಬ್ಬ ಯಾರೂ ಸ್ವಾಮಿ ಇಲ್ಲ, ಅವನನ್ನು ನಿಯಮನ ಮಾಡುವರು. ನೀನು ಹೀಗೆ ಮಾಡು, ಇಲ್ಲಿ ಹೋಗು, ಇಲ್ಲಿ ಕೂಡು, ಇಲ್ಲೇಳು, ಈ ಹೇಳುವಂತಹ ವ್ಯಕ್ತಿ ದೇವರಿಗೆ ಇಲ್ಲ. ಹಾಗಾಗಿ ಅವನನ್ನು ಅನನ್ಯಾಧಿಪತಿ, ಇನ್ ಅದರ್ ವರ್ಡ್ಸ್ ಸ್ವತಂತ್ರ ಅಂತ ಅರ್ಥ. ಸ್ವತಂತ್ರ ಭಗವಂತ. ಈ ಸ್ವರಾಟ್ ಅನ್ನುವ ಶಬ್ದವನ್ನು ನಾವು, ಈ ಸ್ವತಂತ್ರ ಅನ್ನುವ ಶಬ್ದವನ್ನು ಮೊದಲನೆಯ ಶ್ಲೋಕದಲ್ಲಿ ವೇದವ್ಯಾಸ ದೇವರು ಹೇಳುವ ಮೂಲಕ ನಮಗೊಂದು ಸಂದೇಶವನ್ನು ಕೊಡ್ತಾರೆ, ನಮಗೊಂದು ಆದೇಶವನ್ನು ಮಾಡ್ತಾರೆ. ಮುಂದೆ ಭಾಗವತದಲ್ಲಿ ಭಗವಂತನ ಕಥೆಗಳು ಏನೇನು ಬರುತ್ತೋ, ಭಗವಂತನ ಏನೇನು ಕಥೆಗಳು, ಏನೇನು ಕ್ರಿಯೆಗಳು, ಎಲ್ಲದರ ಹಿಂದೆ ಈ ಸ್ವರಾಟ್ ಅನ್ನುವ ಅಡ್ಜೆಕ್ಟಿವ್, ಈ ವಿಶೇಷಣವನ್ನು ಸೇರಿಸಿಕೊಂಡು ಹೋಗಬೇಕು. ಅಂದ್ರೇ ದೇವರ ಮಹಿಮೆಯನ್ನು ಪೂರ್ಣ ತಿಳಿದಂತೆ ಆಗತ್ತೆ. ನಿಮಗೊಂದು ಮಹಿಮೆಯನ್ನು ಹೇಳ್ತೇನೆ, ದೇವರ ಮಹಿಮೆ ಹೇಳ, ನಿಮಗೊಂದು ಅದ್ಭುತವಾದ ಮಹಿಮೆ ಹೇಳ. ದೇವರು ಇಡೀ ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾನೆ. ಸಮಗ್ರವಾದ 14 ಲೋಕದ ಬ್ರಹ್ಮಾಂಡವನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಇದು ದೇವರ ಮಹಿಮೆ, ಹೌದೋ ಅಲ್ವೋ? ನಿಮಗೆ ಆಶ್ಚರ್ಯ ಆಯಿತು, ಓ ದೇವರ ಮಹಿಮೆ ಅಂತ ಅಂದ್ಕೊಡ್ರಿ. ಇನ್ನೊಂದು ಮಹಿಮೆ ಹೇಳ್ತೇನೆ, ದೇವರು ಬೆಣ್ಣೆ ತಿಂದ. ಆಶ್ಚರ್ಯ ಆಯಿತಾ? ಆಗಲಿಲ್ಲ. 14 ಲೋಕದ ಜಗತ್ತನ್ನು ದೇವರು ಸೃಷ್ಟಿ ಮಾಡ್ತಾನೆ, ಇಡೀ ಜಗತ್ತನ್ನು ಸಂಹಾರ ಮಾಡ್ತಾನೆ. ಇದೆಲ್ಲ ದೇವರ ಮಹಿಮೆ ಅಂತ ಚಪ್ಪಾಳೆ ತಡ್ತೇವೆ. ದೇವರು ಬೆಣ್ಣೆ ತಿಂದ, ಹಿಂದೆ ಮುಂದೆ ಏನು ನೋಡಬೇಡಿ ನೀವು, ದೇವರು ಬೆಣ್ಣೆ ತಿಂದ, ಇದು ದೇವರ ಮಹಿಮೆಯ. ನೀನು ಬೆಣ್ಣೆ ತಿಂತೀಯಲ್ಲಮ್ಮ, ಕೃಷ್ಣವೇಣಿ ಬೆಣ್ಣೆ ತಿಂತಾಳೆ. ಕೃಷ್ಣವೇಣಿ ಬೆಣ್ಣೆ ತಿಂದರೆ ಮಹಿಮೆಯಲ್ಲ, ಆದರೆ ಕೃಷ್ಣ ಬೆಣ್ಣೆ ತಿಂದರೆ ಮಾತ್ರ ಮಹಿಮೆ. ಯಾಕದು? ಅದಕ್ಕೆ ಸ್ವರಾಟ್. ದೇವರು ಬೆಣ್ಣೆ ತಿಂದ ಅನ್ನುವುದರ ಹಿಂದೆ ಸ್ವರಾಟ್ ಅಂತ ಸೇರಿಸಿಕೊಂಡರೆ ಆಗ ಅದು ದೇವರ ಮಹಿಮೆಯಾಗತ್ತೆ. ಕೃಷ್ಣವೇಣಿ ಬೆಣ್ಣೆ ತಿಂದದ್ದು ಅವಳೊಳಗೆ ಇರುವಂತಹ ಪುಷ್ಕರ, ಆ ಪುಷ್ಕರನ ಒಳಗೆ ಇರುವ ದೇವತೆಗಳು, ಆ ಎಲ್ಲ ದೇವತೆಗಳು, ಅವರ ಅಂತರ್ಯಾಮಿ ಎಲ್ಲ ನಿಯಾಮಕ ದೇವತೆಗಳು, ಇಂದ್ರಾಂತರ್ಯಾಮಿ, ವಾಯುದೇವರ ಅಂತರ್ಯಾಮಿ. ದೇವರು ಬೆಣ್ಣೆ ಪ್ರೇರಣೆ ಮಾಡಿದರೆ ತಿಂತಾಳೆ ಇವಳು. ಆದರೆ ದೇವರು ಹಾಗಲ್ಲ, ಸ್ವರಾಟ್. ಕೃಷ್ಣವೇಣಿ ಬಿಡಿ, ಲಕ್ಷ್ಮೀದೇವಿ ಬೆಣ್ಣೆ ತಿನ್ನಬೇಕಾದರೂ ಒಳಗಿದ್ದು ದೇವರು ತಿನ್ನಿಸಿದರೆ ತಿಂತಾಳೆ. ಆದರೆ ದೇವರು ಸ್ವರಾಟ್. ಸಣ್ಣ ಬೆಣ್ಣೆ ತಿಂದ, ದೇವರ ಮಹಿಮೆ. ಯಾಕೆ ಅಂದರೆ ಇನ್ನೊಬ್ಬರ ಪ್ರೇರಣೆ ಇಲ್ಲದೆ ತಿಂದ ದೇವರು. ಬೆಣ್ಣೆ ತಿಂದ ಬಿಡಿ, ಕೃಷ್ಣ ದ್ವಾರಕೆಯಿಂದ ಹಸ್ತಿನಾಪುರಕ್ಕೆ ಬಂದ, ದೇವರ ಮಹಿಮೆ. ಯಾಕೆ ಅಂದರೆ ಯಾರ ಪ್ರೇರಣೆ ಇಲ್ಲದೆ ಬಂದ ಅವನು. ನಾವು ನಡಿತೇವೆ ದೇವರ ಪ್ರೇರಣೆಯಿಂದ, ನಾವು ಉಣ್ತೇವೆ ದೇವರ ಪ್ರೇರಣೆಯಿಂದ, ನಾವು ತಿನ್ನೋದು ದೇವರ ಪ್ರೇರಣೆ. ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಗ್ನನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಶನ್, ಎಲ್ಲವೂ ದೇವರ ಪ್ರೇರಣೆಯಿಂದ. ದೇವರು ರಾತ್ರಿ ಆಯಿತು, ದೇವರು ಮಲಗಿಕೊಂಡ, ದೇವರ ಮಹಿಮೆ. ಯಾಕೆಂದರೆ ಸ್ವರಾಟ್. ನಾವು ಮಲಗಿಕೊಳ್ಳೋದಕ್ಕೆ ನಮಗೆ ಸ್ವಾತಂತ್ರ್ಯ ಇದೆಯಾ? ಅಯ್ಯೋ, ಮಲಗಿಕೊಳ್ಳೋದಕ್ಕೆ ನಮಗೆ ಸ್ವಾತಂತ್ರ್ಯ ಇದ್ದಿದ್ದರೆ ಇವತ್ತು 1,00,000 ಜನರ ವೈದ್ಯರ ಕೆಲಸ ಎಲ್ಲ ಹೋಗಿಬಿಡ್ತಿತ್ತು, ಉದ್ಯೋಗ ಇಲ್ಲದೆ ಕೊಡ್ತಾ ಇದ್ರು. ಮಲಗಿಕೊಳ್ಳೋದಕ್ಕೆ ಸ್ವಾತಂತ್ರ್ಯ ಇಲ್ಲ ನಮಗೆ. ದೇವರು ಮಲಗಿಕೊಂಡ, ಯಾಕೆ? ಸ್ವರಾಟ್. ಅದರ ಹಿಂದೆ ಸ್ವರಾಟ್ ಸೇರಿಸಿಕೊಂಡ್ರೆ ದೇವರು ಮಲಗಿಕೊಂಡ ಅನ್ನೋದು ಮಹಿಮೆ, ಬೆಣ್ಣೆ ತಿಂದ ಅನ್ನೋದು ಮಹಿಮೆ. ನಡೆದ, ಕೂತ, ಓಡಿದ, ಮಾತಾಡಿದ, ನಕ್ಕ, ಎಲ್ಲವೂ ದೇವರ ಮಹಿಮೆಯಾಗತ್ತೆ. ಅದಕ್ಕಾಗಿ ವೇದವ್ಯಾಸ ದೇವರು ಸ್ವರಾಟ್ ಅನ್ನುವ ಶಬ್ದವನ್ನು ತಿಳಿಸಿ ಇನ್ನೇನೇ ಕಥೆಯನ್ನು ಕೇಳಿ, ಭಾಗವತದಲ್ಲಿರಬಹುದು, ಭಾರತದಲ್ಲಿರಬಹುದು, ಬೇಡ. ಹಾಡು, ದಾಸರ ಹಾಡು ಬೇಡ. ನಮ್ಮ ಮಕ್ಕಳಿಗೆ ನಾವು ಕಥೆ ಹೇಳಬೇಕಾದರೆ ಏನೇ ದೇವರ ಕಥೆಯನ್ನು ಹೇಳಿದಾಗಲೂ ಕೂಡ ಹಿಂದೆ ಸ್ವರಾಟ್, ಸ್ವತಂತ್ರನಾದ ಭಗವಂತ, ಅನನ್ಯಾಧಿಪತಿಯಾದ ಭಗವಂತ ಅನ್ನುವ ಆಲೋಚನೆ ನಮ್ಮ ಮನಸ್ಸಿನಲ್ಲಿರಬೇಕು ಅನ್ನುವುದಕ್ಕಾಗಿ ಆ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ.
ಈ ಭಾಗವತದಲ್ಲಿ ಏನು ಹೇಳಬೇಕು ಅಂತ ಮಾಡಿದ್ದೀರಿ ವೇದವ್ಯಾಸ ದೇವರೇ? ಏನು ಹೇಳ್ತಾ ಇದ್ದೀರಿ? ಏನೂ ಇಲ್ಲ. ಧರ್ಮ ಪ್ರೋಜ್ಜಿತ ಕೈತವ ಅತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ. ಈ ಭಾಗವತದಲ್ಲಿ ನಾನು ಪ್ರಧಾನವಾಗಿ ಹೇಳಬೇಕಾದದ್ದು ದೇವರ ಬಗ್ಗೆ ಇಲ್ಲಿ ಹೇಳಬೇಕು. ಆ ದೇವರನ್ನು ಪಡೆಯೋದಕ್ಕೆ ಏನು ಉಪಾಯ? ನಿಷ್ಕಾಮವಾದ ಕರ್ಮ. ನಿಷ್ಕಾಮವಾದ ಕರ್ಮ ಹಾಗೂ ದೇವರು, ಇವೆರಡನ್ನೇ ನಾನು ಇಲ್ಲಿ ಉಪದೇಶವನ್ನು ಮಾಡ್ತಾ ಇದ್ದೇನೆ. ವಾಸ್ತವಂ ಅತ್ರ ವಸ್ತು ಶಿವದಂ. ನಿತ್ಯ ನಿರಸ್ತ ದೋಷನಾದಂತಹ ವಾಸ್ತವ ಅಂದರೆ ನಿತ್ಯ ನಿರಸ್ತ ದೋಷ ಭಗವಂತನನ್ನು ಇಲ್ಲಿ ಏನು ಹೇಳ್ತಾ ಇದ್ದೀರಿ ಅಂದರೆ ವಸ್ತುವನ್ನು ಹೇಳ್ತಾ ಇದ್ದೇನೆ ಎಂದು ಬಿಟ್ಟರು. ಏನು ವಸ್ತು ಅಂದ್ರೇನು? ಏನು ವಸ್ತು ಅಂದರೆ ಗೊತ್ತೇ ಆಗೋದಿಲ್ಲ. ಅದಕ್ಕೆ ಆಚಾರ್ಯರು ಬಹಳ ಸುಂದರವಾಗಿ ಅರ್ಥವನ್ನು ಹೇಳ್ತಾರೆ, ಬಹಳ ಸುಂದರವಾದ ಅರ್ಥವನ್ನು ಹೇಳ್ತಾರೆ. ವಸ್ತು, ದೇವರನ್ನು ವಸ್ತು ಅಂತ ಯಾಕೆ ಕರೀತಾರೆ? ಅನೇಕ ಕಾರಣಗಳಿಗೆ ಕರೀತಾರೆ. ಮೊದಲನೇದ್ದು ವಸ್ತು ಅಂತ ಯಾಕೆ ಕರೀತಾರೆ ಅಂದರೆ, ದೇವರಿಗೆ ದೇಶತಃ ಕಾಲತಃ ಗುಣತಃ ಪರಿಚ್ಛೇದ ಇಲ್ಲ. ಆದ್ದರಿಂದ ದೇವರು ವಸ್ತು. ದೇವರು ಈ ಇಡೀ ಜಗತ್ತಿನಲ್ಲಿ ವಾಸ ಮಾಡಿದ್ದಾನೆ ಅನ್ನುವುದಕ್ಕಾಗಿ ವಸ್ತು. ದೇವರಲ್ಲಿ ಇಡೀ ಜಗತ್ತು ವಾಸ ಮಾಡುತ್ತೆ ಅನ್ನುವುದಕ್ಕಾಗಿ ದೇವರು ವಸ್ತು. ಈ ಎಲ್ಲ ಅರ್ಥಗಳು ಚೆನ್ನಾಗಿದೆ. ಇನ್ನೊಂದು ಅರ್ಥವನ್ನು ಹೇಳ್ತಾರೆ, ವಾಸೇನೇದಂ ಯತಸ್ತುನ್ನಂ. ದೇವರು ಈ ಇಡೀ ಜಗತ್ತಿನಲ್ಲಿ ಇದ್ದು ನಮಗೆಲ್ಲ ಕಷ್ಟ ಕೊಡ್ತಾನೆ ಅನ್ನುವುದಕ್ಕಾಗಿಯೂ ದೇವರು ವಸ್ತು. ನಮಗೆ ಸಂಸಾರವನ್ನು ಕೊಟ್ಟದ್ದೇನೇ ದೇವರು, ನಮಗೆ ಸಂಸಾರವನ್ನು ಕೊಟ್ಟದ್ದೇನೇ ದೇವರು. ವಾಸೇನ ಇದಂ ಯತಸ್ತುನ್ನಂ. ಎಷ್ಟು ಚೆನ್ನಾಗಿದೆ ಅಂದರೆ, ಬೇರೆ ಕಡೆಗೆಲ್ಲ ವಿಶೇಷವಾಗಿ ಬಂದಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ, ನಾನು ಇವತ್ತು ಏಕಾದಶಿ ಅಥವಾ ಇವತ್ತು ಅಧಿಕ ಮಾಸ ಭಾಗವತ ಶ್ರವಣವನ್ನು ನಾನು ಮಾಡಬೇಕು. ಭಾಗವತ ಶ್ರವಣವನ್ನು ಮಾಡಲೇಬೇಕು ಅಂತ ನಾನು ನಿರ್ಧಾರವನ್ನು ಮಾಡಿದ್ದೇನೆ. ನಾನು ಮನುಷ್ಯ, ಒಬ್ಬ ಜೀವ. ಆ ಜೀವನಿಗಿಂತಲೂ ಜಡ ಇದು ನೀಚ. ನನಗಿಂತಲೂ ಶಕ್ತಿ ಜಾಸ್ತಿ ಇದೆಯಾ ಅದಕ್ಕೆ? ಮನೆಯಲ್ಲಿ ಯಾವುದು ಬೇಡ, ಇದು ಒಂದು ಜಡ, ಇದು ಜಡ, ಹೌದಲ್ವ? ಈ ಜಡ ನನಗಿಂತಲೂ ಇದಕ್ಕೆ ಶಕ್ತಿ ಜಾಸ್ತಿ ಇದೆಯಾ? ನಾನು ಏನು ಬೇಕಾದ ಮಾಡ್ಬೋದು, ಎಸಿಬೋದು, ಮುರಿಬೋದು, ಕುಟ್ಟಬೋದು, ಏನಾದರೂ ಮಾಡ್ಬೋದು ಇದನ್ನು. ಆದರೆ ಎಷ್ಟು ಆಶ್ಚರ್ಯ ಅಂದರೆ, ದೇವರು ಇದರೊಳಗೆ ಕೂತ್ಕೊಂಡು ನನ್ನ ಮನಸ್ಸನ್ನು ಕೆಡಿಸ್ತಾನೆ. ವಾಸೇನೇದಂ ಯತಸ್ತುನ್ನಂ. ಇಲ್ಲದೇ ಇದ್ದರೆ ಈ ಮೊಬೈಲನ್ನು ಸಾಕ್ಬೋದು ನಾನು, ಆದರೆ ಈ ಮೊಬೈಲ್ ಬಿಟ್ಟು ಹೋಗೋದಕ್ಕಾಗೋದಿಲ್ಲ ನನಗೆ. ನಾನು ಯಾವಾಗಲೂ ಅದರ ಆಕರ್ಷಣೆಗೆ ಒಳಪಡ್ತೇನೆ. ಜಡವಾದದ್ದು ನನ್ನನ್ನು ಆಕರ್ಷಿಸೋದಕ್ಕೆ ಸಾಧ್ಯ ಇಲ್ಲ. ಆ ಜಡವಾದ ವಸ್ತುವಿನಲ್ಲಿ ಇರುವಂತಹ ವಸ್ತು ನಾಮಕನಾದ ಭಗವಂತ ಅದರಲ್ಲಿದ್ದಾನೆ ಅನ್ನುವುದಕ್ಕೆ ನಾನು ಆಕರ್ಷಿತನಾಗ್ತೇನೆ. ಎಲ್ಲವೂ ಹೀಗೆ. ತಿನ್ನೋದಕ್ಕೆ ಆಕರ್ಷಿತನಾಗ್ತೇನೆ. ಯಾಕೆ? ನಾನೇ ಕೈಯಿಂದ ಮಾಡಿದ ಅಡಿಗೆ ಅದು. ಬೇಡ ಅಂದರೆ ಎತ್ತಿ ಬಿಸಾಕೋದಕ್ಕೆ ಬರುತ್ತೆ, ಆದರೆ ಬಿಸಾಕೋದಿಲ್ಲ. ನಾನು ಶಾಸ್ತ್ರವನ್ನು ಓದಿದ್ದೇನೆ, ಬೇಕಾದಷ್ಟು ಶಾಸ್ತ್ರವನ್ನು ಓದಿದ್ದೇವೋ ಇಲ್ವೋ? ನಿತ್ಯ ಉಪನ್ಯಾಸ ಕೇಳ್ತೇವೆ, ವಿಷಯ ವಿರಕ್ತಿ ಇರಬೇಕು, ಜಿಹ್ವಾ ನಿಗ್ರಹ ಮಾಡಬೇಕು, ಹಾಗೆ ಹೀಗೆ ಎಲ್ಲ ಕೇಳ್ತೇವೆ. ಮನೆಗೆ ಹೋಗ್ತೇವೆ, ಚೆನ್ನಾಗಿ ಅಡಿಗೆ ಮಾಡಿಕೊಳ್ತೇವೆ, ಒಳ್ಳೆಯ ಕರದದ್ದು ಚಟ್ನಿ ಗಿಟ್ನಿ ಮಾಡಿಕೊಂಡು ಚೆನ್ನಾಗಿ ತಿಂತೇವೆ. ಯಾಕೆ ಬಿಡಲಿಕ್ಕಾಗ್ತಾ ಇಲ್ಲ? ವಾಸೇನೇದಂ ಯತಸ್ತುನ್ನಂ. ಅಲ್ಲಿ ದೇವರಿದ್ದು ನಮ್ಮನ್ನು ಎಳಿತಾನೆ, ದೇವರಿದ್ದು ಎಳಿತಾನಂತೆ. ಏನು ಚೆನ್ನಾಗಿದೆ ನೋಡಿ. ಅಂತಹ ವಸ್ತು ನಾಮಕನಾದ ಭಗವಂತ ಈ ಗ್ರಂಥದಲ್ಲಿ ಅವನ ಉಪದೇಶವನ್ನು ನಾನು ಮಾಡ್ತಾ ಇದ್ದೇನೆ. ಆ ಭಗವಂತನನ್ನು ಹೊಂದೋದಕ್ಕೆ ಬೇಕಾಗುವಂತಹ ನಿಷ್ಕಾಮವಾದ ಕರ್ಮ, ಪ್ರೋಜ್ಜಿತ ಕೈತವ. ಒಬ್ಬಳು ಮಗು ಬರುತ್ತೆ, ಒಂದು ಮಗು ಕೈಯಲ್ಲಿ 10,000 ರೂಪಾಯಿ ಅವರ ತಂದೆಯಲ್ಲೋ ಇಟ್ಟಿರ್ತಾನೆ. 10,000 ರೂಪಾಯಿ ತೊಗೊಳ್ತಾಳೆ ಕೈಯಲ್ಲಿ. 10,000 ರೂಪಾಯಿ ಕೈಯಲ್ಲಿ ತೊಗೊಂಡು ಪಕ್ಕದ ಅಂಗಡಿಗೆ ಹೋಗ್ತಾಳೆ. ಪಕ್ಕದ ಅಂಗಡಿಗೆ ಹೋಗಿ 10,000 ರೂಪಾಯಿನ ಕೊಡ್ತಾಳೆ. 10,000 ರೂಪಾಯಿ ಕೊಟ್ಟು ನನ್ನ ಚಾಕ್ಲೇಟ್ ಕೊಡು ಅಂತ ಕೇಳ್ತಾಳೆ. ಅವನು 10,000 ರೂಪಾಯಿ ಕೊಟ್ಟಿದ್ದಾಳಂತ 5 ಚಾಕ್ಲೇಟನ್ನು ಕೊಟ್ಟು ಕಳಿಸ್ತಾನೆ. ಅಂಗಡಿಯವನೇನಾದ? ಮೋಸ ಮಾಡಿದ್ನೋ ಇಲ್ವೋ? ಹಾಗೆ ವೇದಗಳು ನಮಗೆ ಮೋಸ ಮಾಡತ್ತಂತೆ. ಬೇಕಾದಷ್ಟು ಕರ್ಮಗಳನ್ನು ಮಾಡ್ತೇವೆ. ಕರ್ಮಗಳನ್ನು ಮಾಡಿದಾಗ ವೇದಗಳಂತೇವೆ, ಕರ್ಮ ಮಾಡಿದ್ದೆ ಬಾ ಸ್ವರ್ಗ ಕೊಡ್ತೇನೆ, ತಗೋ ಸ್ವರ್ಗ ಕೊಡುತ್ತೆ, ಮನೆ ಕೊಡುತ್ತೆ, ಮಕ್ಕಳನ್ನು ಕೊಡುತ್ತೆ, ಉದ್ಯೋಗ ಕೊಡುತ್ತೆ. ಯಾವ ಕರ್ಮವನ್ನು ಮಾಡೋದರಿಂದ ನನಗೆ ಮೋಕ್ಷ ಸಿಗಬೇಕೋ ಅಂತಹ ಮೋಕ್ಷವನ್ನು ಮುಚ್ಚಿಟ್ಟು ಬರೀ ಸ್ವರ್ಗಾದಿಗಳನ್ನು ತೋರಿಸಿಬಿಟ್ಟರೆ ಅದು ಮೋಸ. ಅಂತಹ ಮೋಸ ಇಲ್ಲಿ ನಡೆಯಲ್ಲ. ಈ ಭಾಗವತದಲ್ಲಿ ಶುದ್ಧವಾದ ನಿಷ್ಕಾಮವಾದ
ಭಗವದರ್ಪಣ ಬುದ್ಧಿಯಿಂದ ಮಾಡುವಂತಹ ಪರಮಧರ್ಮವೇ ಈ ಗ್ರಂಥದಲ್ಲಿ ನಾನು ಹೇಳುವುದಕ್ಕೆ ಹೊರಟಿದ್ದೇನೆ. ವೇದವ್ಯಾಸದೇವರು ಎಚ್ಚರಿಕೆಯನ್ನು ಕೊಡ್ತಾರೆ ಪ್ರಾರಂಭದಲ್ಲಿ. ಈ ಭಾಗವತ ಕೇಳೋದಕ್ಕೆ ನೀವು ಬರ್ತಾ ಇದ್ದೀರಿ, ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬೇಡಿ. ಓ ಭಾಗವತ ಕೇಳಿದ ಕೂಡಲೇ ಅದು ಸಿಗತ್ತೆ ಇದು ಸಿಗತ್ತೆ, ಇಲ್ಲೇನಾದರೂ ವ್ರತ ಹೇಳ್ತಾರೆ, ಲಕ್ಷ ಬತ್ತಿ ಆ ಬತ್ತಿ ಈ ಬತ್ತಿ ಇವ್ಯಾವುದೂ ಇಲ್ಲ. ಇಲ್ಲಿ ಹೇಳ್ತಾ ಇರೋದು ಕೇವಲ ನಿಷ್ಕಾಮವಾದ ಕರ್ಮವನ್ನು ಇಲ್ಲಿ ಹೇಳ್ತೇವೆ. ಅದಕ್ಕೆ ಯಾರು ಯೋಗ್ಯರೋ ಅವರೇ ಬಂದು ಕೇಳಬೇಕು ಎಂಬುದಾಗಿ ಹೇಳ್ತಾರೆ. ಧರ್ಮ ಪ್ರೋಜ್ಜಿತ ಕೈತವ. ಸರಿ, ಏನಿದು? ಒಮ್ಮೆ ನೈಮಿಷ ಭಗವಂತ ಈ ಭಾಗವತದ ಮಹಿಮೆಯನ್ನು ತಿಳಿಸಿಕೊಡ್ತಾರೆ. ಸದ್ಯೋ ಹೃದಯವರುದ್ಧತೆ. ಏನು ಮಾಡ್ತೀರಿ ಬೇರೆ? ನಿಷ್ಕಾಮವಾದ ಕರ್ಮವನ್ನು ಮಾಡಿ ಭಗವಂತನ ಆರಾಧನೆಯನ್ನು ಮಾಡೋದರಿಂದ ಏನು ಬೇಕೋ ಎಲ್ಲ ಫಲ ಸಿಗತ್ತೆ. ಅಂದ ಮೇಲೆ ಉಳಿದದ್ದನ್ನು ಮಾಡಿ ಏನು ಲಾಭ? ಬೇಕಾಗಿಲ್ಲ, ಬಿಟ್ಟು ಬಿಡಿ. ವೇದ ಎಂಬುದು ಒಂದು ದೊಡ್ಡ ವೃಕ್ಷ. ಆ ವೇದ ಎಂಬ ವೃಕ್ಷಕ್ಕೆ ಅನೇಕ ಫಲಗಳು ಇದೆ. ದೊಡ್ಡ ಫಲ, ಮೇನ್ ಹಣ್ಣು ಅಂದರೆ ಅದು ಮೋಕ್ಷ. ಅದರ ಜೊತೆಗೆ ಇನ್ನು ಸಣ್ಣ ಪುಟ್ಟ ಕೆಲವು ಹಣ್ಣುಗಳೆಲ್ಲ ಇದೆ. ವೇದ, ರಾಮಾಯಣ, ಪಂಚರಾತ್ರ, ಮಹಾಭಾರತ, ಭಾಗವತ ಇವೂ ಎಲ್ಲವೂ ಕೂಡ ವೇದ ಎಂಬ ವೃಕ್ಷದ ಫಲಗಳಂತೆ. ವೇದ ಎಂಬ ವೃಕ್ಷದ ಫಲಗಳು. ಅಲ್ಲಿ ಆ ಹಣ್ಣು ಬರೋದಕ್ಕಿಂತ ಮೊದಲು ಹೂ ಬರುತ್ತೆ. ಆ ಹೂ ಯಾವುದಪ್ಪ? ಧರ್ಮ. ಧರ್ಮವೇ ಹೂವು. ಆ ಧರ್ಮ ಎಂಬ ಹೂವಿನಿಂದ ಹಣ್ಣು, ಮೋಕ್ಷ ಎಂಬ ಹಣ್ಣು ಸಿಗತ್ತೆ. ಆ ಹೂ ಬರೋಕ್ಕಿಂತ ಮುಂಚೆ ಏನಿರುತ್ತೆ? ಎಲೆ ಇರುತ್ತೆ. ಎಲೆ ಯಾವುದು? ಅರ್ಥ, ಹಣ, ಅರ್ಥ, ಇದು ಎಲೆ. ಆ ಎಲೆ ಬರೋಕ್ಕಿಂತ ಮುಂಚೆ ಏನಿರುತ್ತೆ? ಪಲ್ಲವ, ಚಿಗುರುಗಳು ಇರುತ್ತೆ. ಆ ಚಿಗುರು ಯಾವುದು? ಕಾಮ. ಕಾಮ ಎಂಬ ಚಿಗುರು ಅಂದರೆ ನಾನು ಧರ್ಮವನ್ನು ಮಾಡಬೇಕು ಅಂತನ್ನುವ ಅಪೇಕ್ಷೆ ಇದು ಪಲ್ಲವಿತವಾದಾಗ, ಆಗ ಅರ್ಥ, ಹಣವನ್ನು ನಾವು ಗಳಿಸಿದಾಗ, ಆ ಅರ್ಥದಿಂದ ಧರ್ಮ ಎಂಬ ಪುಷ್ಪವನ್ನು ಪಡೆದಾಗ, ಆ ಧರ್ಮ ಎಂಬ ಪುಷ್ಪದಿಂದ ನಮಗೆ ಸಿಗೋದು ಮೋಕ್ಷ ಎಂಬಂತಹ ಹಣ್ಣು. ಈ ವೃಕ್ಷದಲ್ಲಿ ಏನಿದೆ? ಬೇಕಾದಷ್ಟು ಹಣ್ಣುಗಳಿತ್ತು. ಆ ಹಣ್ಣುಗಳಲ್ಲಿ ಕೆಲವು ಹಣ್ಣುಗಳನ್ನು ವೇದವ್ಯಾಸ ದೇವರು ಕೆಳಗೆ ಬೀಳಿಸಿದರಂತೆ. ಯಾವುದದು? ಭಾಗವತ, ಭಾರತ ಹಾಗೂ ಪುರಾಣಗಳು ಎಂಬ ಹಣ್ಣುಗಳನ್ನು ಕೆಳಗೆ ಬೀಳಿಸಿದ್ದಾರೆ. ಅಂದರೆ ಅರ್ಥ ಏನು? ವೇದವ್ಯಾಸ ದೇವರು ರಚನೆ ಮಾಡಿ ಕೊಟ್ಟಿದ್ದಾರೆ. ಆ ಹಣ್ಣುಗಳನ್ನು ವೇದವ್ಯಾಸ ದೇವರು ರಚನೆ ಮಾಡಿಕೊಟ್ಟಿದ್ದಾರೆ. ಇನ್ನೂ ಕೆಲವು ಹಣ್ಣುಗಳು ಮೇಲೆ ಇವೆ. ರಾಮಾಯಣ, ಮೂಲ ರಾಮಾಯಣ, ಪಂಚರಾತ್ರ ಅವೆಲ್ಲ ವೇದವ್ಯಾಸ ದೇವರು ರಚನೆ ಮಾಡಿದ್ದಲ್ಲ, ನಾರಾಯಣ ರೂಪಿಯಾದ ಭಗವಂತ ರಚನೆ ಮಾಡಿದ್ದು. ಅವುಗಳನ್ನು ವೇದವ್ಯಾಸ ದೇವರು ಬರೀ ತೋರಿಸ್ತಾರಂತೆ, ನೋಡ್ರಿ ಅಲ್ಲಿದೆ ಅಂತ. ಕೆಲವು ಹಣ್ಣುಗಳನ್ನು ಕೆಳಗೆ ಹಾಕಿ ತಿನ್ನು ಅಂತ ಕೊಟ್ಟಿದ್ದಾರೆ. ಕೆಲವು ಹಣ್ಣುಗಳನ್ನು ಬರೀ ತೋರಿಸಿದ್ದಾರೆ, ಅಲ್ಲಿದೆ ನೋಡಿ, ಬೇಕಾದರೆ ತಗೊಳ್ಳಿ ಅಂತ ಕೊಟ್ಟಿದ್ದಾರಂತೆ. ಆ ಭಾಗವತ ಅಂತಹ ಹಣ್ಣುಗಳಲ್ಲಿ ಒಂದು ಹಣ್ಣು ಭಾಗವತ ಎಂಬಂತಹ ಹಣ್ಣು. ಈ ಭಾಗವತ ಎಂಬ ಹಣ್ಣನ್ನು ಶುಕಾಚಾರ್ಯರೇ ಮೊದಲಾದ ಎಲ್ಲ ಜ್ಞಾನಿಗಳು ಅದನ್ನು ದ್ರವೀಕೃತಂ, ಬರೀ ಹಣ್ಣು ಕೊಟ್ಟರೆ ನಮಗೆಲ್ಲಿ ಸೇರುತ್ತೆ, ಅದನ್ನು ಶೀಕರಣೆ ಮಾಡಬೇಕಲ್ಲ. ಆ ಶೀಕರಣೆ ಮಾಡಿದವರು ಯಾರು ಅಂದರೆ ಶುಕಾಚಾರ್ಯರು, ಸನತ್ಕುಮಾರರು ಮೊದಲಾದ ನಾರದರು, ಎಲ್ಲ ಜ್ಞಾನಿಗಳು ಕೂಡ ಅದನ್ನು ಚೆನ್ನಾಗಿ ದ್ರವ ಮಾಡಿ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಈ ಭಾಗವತವನ್ನು ಓದಪ್ಪ, ಭಾಗವತವನ್ನು ಓದ್ಯೋ. ಎಲ್ಲಿವರೆಗೂ ಓದಬೇಕು? ಅಪರೋಕ್ಷ ಜ್ಞಾನವಾಗುವವರೆಗೆ ಅಲ್ಲ, ಮೋಕ್ಷ ಆಗುವವರೆಗೆ ಅಲ್ಲ, ಮೋಕ್ಷದಲ್ಲೂ ಓದಿ. ಮುಹುರಹೋ ರಸಿಕಾ ಭುವಿ ರಸಂ ಆಲಯಂ. ಮೋಕ್ಷದಲ್ಲೂ ಕೂಡ ಯಾವಾಗಲೂ ಈ ಭಾಗವತ ಎಂಬ ರಸದ ಆಸ್ವಾದನೆಯನ್ನು ಮಾಡಿ ಎಂಬುದಾಗಿ ತಿಳಿಸಿಕೊಡ್ತಾರೆ. ಆಮೇಲೆ ಈ ಭಾಗವತದ ಉಪಕ್ರಮ ಹೇಗಾಯಿತು ಅನ್ನುವುದಕ್ಕೆ ತಿಳಿಸಿಕೊಡ್ತಾರೆ. ಅನಿಮಿಷ ಕ್ಷೇತ್ರೆ, ನೈಮಿಷಾರಣ್ಯದಲ್ಲಿ ಎಲ್ಲ ಶೌನಕಾದಿ ಮುನಿಗಳು 1000 ವರ್ಷಗಳ ದೊಡ್ಡದಾದಂತಹ ಒಂದು ಸತ್ರವನ್ನು ಮಾಡ್ತಾ ಇದ್ದಾರೆ. ಅನೇಕ ಎಲ್ಲ ಋಷಿಗಳು ಸೇರಿ ಒಂದು ದೊಡ್ಡ ಸತ್ರವನ್ನು ಮಾಡಿದ್ದಾರೆ. ಸತ್ರವನ್ನು ಮಾಡ್ತಾ ಇದ್ದಾರೆ. ಒಂದು ದಿವಸ ಬೆಳಗ್ಗೆ ಎಲ್ಲ ಪೂಜೆ ಗೀಜೆ ಎಲ್ಲ ಮುಗಿಸಿಕೊಂಡು ಕೂತಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಸೂತಾಚಾರ್ಯರು ಅಲ್ಲಿ ಬಂದಿದ್ದಾರೆ. ಸೂತಾಚಾರ್ಯರು ಬಂದಾಗ ಬಹಳ ಸಂತೋಷ ಆಯಿತು. ಎದ್ದು ಎಲ್ಲರೂ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಸ್ವಾಗತವನ್ನು ಮಾಡಿ ಅವರಿಗೆ ಕೂಡಿಸಿದ್ದಾರೆ. ಆಸನಾದಿಗಳನ್ನೆಲ್ಲ ಕೊಟ್ಟು ಕೂಡಿಸಿದ್ದೇ ತಡ. ಸೂತಾಚಾರ್ಯರಿಗೆ ಬೇರೆ ಪ್ರಶ್ನೆಯೇ ಇಲ್ಲ. ಶೌನಕರು ಕೇಳಿದ 5 ಪ್ರಶ್ನೆಗಳನ್ನು ಕೇಳ್ತಾರೆ. 5 ಅಥವಾ 6 ಅಂತೂ 5 ಪ್ರಶ್ನೆಗಳನ್ನು
ಮಾಡ್ತಾರೆ. ಬಹಳ ಸುಂದರವಾದ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ತತ್ರ ತತ್ರಾಂಜಸಾಯುಷ್ಮನ್ ಭವತಾ ಯದ್ವಿನಿಶ್ಚಿತಂ ಪುಂಸಾಂ ಏಕಾಂತತಃ ಶ್ರೇಯಃ ತನ್ನ ಸಂಶಿತುಮರ್ಹಸಿ. ಸೂತಾಚಾರ್ಯರೇ, ನೀವು ಬೇಕಾದಷ್ಟು ಪುರಾಣಗಳನ್ನು ಓದಿದ್ದೀರಿ, ಬೇಕಾದಷ್ಟು ಎಲ್ಲ ಓದಿದ್ದೀರಿ. ನೀವು ಓದಿದ್ದರಲ್ಲಿ ನನಗೆಲ್ಲ ಹೇಳ್ತಾ ಕೂಡಬೇಡಿ, ಅರ್ಥ ಆಗೋದಿಲ್ಲ, ನಮಗೆ ಟೈಮೂ ಇಲ್ಲ. ಸಾರ ಏನು ನೀವು ಓದಿದ್ದರಲ್ಲಿ ಎಲ್ಲವನ್ನೂ ನಿರ್ಣಯ ಮಾಡಿಕೊಂಡು ಏಕಾಂತತ ಶ್ರೇಯ, ಯಾವುದನ್ನು ಮಾಡುವುದರಿಂದ ನಮಗೆ ಮೋಕ್ಷ ಗ್ಯಾರಂಟಿ, ಅಂಥ ಧರ್ಮ ಏನು, ಅದನ್ನು ಏನು ಹೇಳಿ. ಯಾವುದನ್ನು ಮಾಡೋದರಿಂದ ಭಗವಂತನ ಪ್ರೀತಿಯಾಗತ್ತೆ, ಯಾವುದನ್ನು ಮಾಡೋದರಿಂದ ನಿಶ್ಚಿತವಾಗಿ ನಮಗೆ ಮೋಕ್ಷ ಆಗೇ ಆಗತ್ತೆ, ಅನ್ಡೌಟೆಡ್ಲಿ, ಏನು ಸಂದೇಹನೇ ಇಲ್ಲ. ಇದು ಮಾಡು ಅದು ಮಾಡು ಅಲ್ಲ, ಅದನ್ನು ಹೇಳಿ. ಬೇಕಾದಷ್ಟು ಇದೆ. ನಾನು ಪುಸ್ತಕ ತೆಗಿತಾ ಹೋದರೆ ಶೈವಶಾಸ್ತ್ರ ಒಂದು ಹೇಳುತ್ತೆ, ಮತ್ತೊಂದು ಇನ್ನೊಂದು ಹೇಳುತ್ತೆ, ಅವ್ರು ಹಾಗೆ ಮಾಡಿ ಹೀಗೆ ಮಾಡಿ ಅಂತಾರೆ. ಅವ್ಯಾವ ಗೊಂದಲವೂ ಬೇಡ. ಆ ಎಲ್ಲವನ್ನ ಬಿಟ್ಟು ನೀವು ನಿರ್ಣಯ ಮಾಡಿಕೊಂಡದ್ದು ಏನು, ಯಾವುದನ್ನು ಮಾಡುವುದರಿಂದ ನಮಗೆ ನಿಶ್ಚಿತವಾಗಿ ಮುಕ್ತಿಯಾಗತ್ತೆ, ಭಗವಂತ ಪ್ರಸನ್ನನಾಗ್ತಾನೆ, ಅಂತಹ ಸಾಧನ ಯಾವುದು ಹೇಳಿ ಎಂಬುದಾಗಿ ಮೊದಲನೆಯ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಎರಡನೆಯ ಪ್ರಶ್ನೆ, ಭಗವಂತ ವಸುದೇವ ದೇವಕಿಯರಲ್ಲಿ ಅವತಾರ ಮಾಡಿದ ಅಂತ ಕೇಳಿದ್ದೇವೆ. ಆ ಕೃಷ್ಣನ ಕಥೆಯನ್ನು ವಿಸ್ತಾರವಾಗಿ ನಮಗೆ ಹೇಳಬೇಕು. ಯಾವ ಕೃಷ್ಣನ ಕಥೆಯನ್ನು ಕೇಳುವುದರಿಂದ ಎಲ್ಲ ಪಾಪಗಳು ಪರಿಹಾರವಾಗತ್ತೋ ಅಂತಹ ಕೃಷ್ಣನ ಕಥೆಯನ್ನು ಹೇಳಬೇಕು. ಎನ್ನಾಮ ವಿವಶೋ ಗೃಣನ, ಯಾವ ಭಗವಂತನ ನಾಮವನ್ನು ವಿವಶರಾಗಿ ಉಚ್ಚಾರಣೆ ಮಾಡಬೇಕಂತ. ಏನು ವಿವಶರಾಗಿ ಉಚ್ಚಾರಣೆ ಮಾಡುವುದು ಅಂದರೆ ಬಹಳ ಸುಂದರವಾದ ಮಾತನ್ನು ತಿಳಿಸಿಕೊಡ್ತಾರೆ. ವಿವಶರಾಗಿ ಉಚ್ಚಾರಣೆ ಮಾಡೋದು ಅಂದರೆ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ತಿಳಿಸಿಕೊಡ್ತಾರೆ. ಮೊದಲು ಕಾಯಿಕ ಅಭ್ಯಾಸ, ನಮ್ಮ ದೇಹವನ್ನು ದುಡಿಸಬೇಕು, ಅದಕ್ಕೆ ಪ್ರಾಕ್ಟೀಸ್ ಮಾಡಿಸಬೇಕಂತ. ಯಾವಾಗಲೂ ದೇವರ ಸೇವೆ ಮಾಡೋದು, ಪ್ರದಕ್ಷಿಣೆ ಮಾಡೋದು, ನಮಸ್ಕಾರ ಮಾಡೋದು, ಮನಸ್ಸು ಬರಲಿ ಬಿಡಲಿ, ದೇಹವನ್ನು ದಂಡಿಸಬೇಕು. ದೇಹವನ್ನು ದೇವರ ವಿಷಯದಲ್ಲಿ ಯಾವಾಗಲೂ ದೇಹಕ್ಕೆ ಒಂದು ಕೆಲಸ ಕೊಡಬೇಕು, ದೇವರ ಕೆಲಸ ಕೊಡಬೇಕು. ಇದು ಕಾಯಿಕ ಅಭ್ಯಾಸ. ಈ ಕಾಯಿಕ ಅಭ್ಯಾಸದ ನೆಕ್ಸ್ಟು ವಾಚಿಕ ಅಭ್ಯಾಸ. ಮಾತು, ಬಾಯಿಯಲ್ಲಿ ಯಾವಾಗಲೂ ನಾಮಸ್ಮರಣೆ ಮಾಡ್ತಾ ಇರಬೇಕು. ರಾಮ ರಾಮ, ಕೃಷ್ಣ ಗೋವಿಂದ, ಹರೇ ಮುರಾರೇ, ಶ್ರೀನಾಥ, ದೇವರ ನಾಮಸ್ಮರಣೆಯನ್ನು ನಿರಂತರವಾಗಿ ಮಾಡಿ 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 ಬಾಯಿಗೆ ರೂಢಿಯಾಗಬೇಕು. ಬಾಯಿ ಬೇರೆ ಮಾತೇ ಆಡಬಾರದು. ಇದು ವಾಚಿಕ ಅಭ್ಯಾಸ. ಈ ವಾಚಿಕ ಅಭ್ಯಾಸ ಆದ ಮೇಲೆ ಮಾನಸ ಅಭ್ಯಾಸ. ಮಾನಸ ಅಭ್ಯಾಸ, ಭಗವಂತನ ಸ್ಮರಣೆ ಮನಸ್ಸಿನಿಂದ ಮಾಡೋದಕ್ಕೆ ಶುರುವಾಗಬೇಕು. ಇದಾದ ಮೇಲೆ ವಿವಶ. ವಿವಶ ಅಂದರೆ ಹೇಗೆ ಅಂದರೆ ಏನೂ ಇಲ್ಲ, ಏನು ಪ್ರಯತ್ನ ಮಾಡದೇನೆ ದೇವರ ಸ್ಮರಣೆ ಬರ್ತಾ ಇರಬೇಕು. ನಾವು ಈಗ ದೇವರ ಸ್ಮರಣೆಯನ್ನು ಪ್ರಯತ್ನ ಮಾಡಿ ಮಾಡಬೇಕಾಗತ್ತೆ. ಪ್ರಯತ್ನ ಮಾಡಿ ರಾಮ ರಾಮ ಅನ್ನಿ 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 ಅಂದ ಮೇಲೆ ರಾಮ 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 ಅಂತ ನಾವು ಶುರು ಮಾಡ್ತೇವೆ. ಹಾಗಲ್ಲ, ಏನಿಲ್ಲ, ರಾಮ 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 ಬರ್ತಾ ಇರಬೇಕು, ವಿವಶರಾಗಿ ಬರ್ತಾ ಇರಬೇಕು. ಈ ರೀತಿಯಾಗಿ ಯಾವಾಗ ಆಗತ್ತೋ ಆಗ ಭಗವಂತ ಮೋಕ್ಷವನ್ನು ಕೊಡ್ತಾನೆ. ಅಂತಹ ಕೃಷ್ಣನ ಕಥೆಯನ್ನು ನಮಗೆ ತಿಳಿಸಿಕೊಡಿ. ಆಮೇಲೆ ಮತ್ತೊಂದು ಹೇಳ್ತಾರೆ, ಮೂರನೇ ಪ್ರಶ್ನೆ, ತಸ್ಯ ಕರ್ಮಾಣ್ಯುದಾರಾಣಿ. ಆ ಮೂಲರೂಪಿಯಾದಂತಹ ಭಗವಂತ, ಆ ಭಗವಂತ ಮಾಡಿದಂತಹ ಸೃಷ್ಟ್ಯಾದಿ ವ್ಯಾಪಾರಗಳು, ಅದನ್ನು ನಮಗೆ ತಿಳಿಸಿಕೊಡಿ. ಅಥಾಖ್ಯಾಹಿ ಹರೇರ್ಧೀಮನ್ ಅವತಾರ ಕಥಾಶುಭಾ. ಆ ಭಗವಂತನ ಮತ್ಸ್ಯಕೂರ್ಮಾದಿ ಅವತಾರಗಳು, ಆ ಅವತಾರದ ಕಥೆಯನ್ನು ನಮಗೆ ತಿಳಿಸಿಕೊಡಿ. ಅದರ ಜೊತೆಗೆ ಶ್ರೀಕೃಷ್ಣ ಪರಮಾತ್ಮ ಭೂಮಿಯಲ್ಲಿ ಇರುವವರೆಗೂ ಧರ್ಮದ ರಕ್ಷಣೆಯನ್ನು ಮಾಡಿಕೊಂಡು ಇದ್ದ ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೋದ ಮೇಲೆ ಧರ್ಮಕ್ಕಂ ಶರಣಂ ಗತಃ, ಧರ್ಮ ಯಾರಿಗೆ ಶರಣು ಹೋಯಿತು. ಹೀಗೆ ಈ 5 ಪ್ರಶ್ನೆಗಳಿಗೆ ನಮಗೆ ಉತ್ತರವನ್ನು ಹೇಳಬೇಕು ಅಂತಂದಾಗ ಬಹಳ ಸಂತೋಷವಾಗಿದೆ ಸೂತಾಚಾರ್ಯರಿಗೆ. ಸೂತಾಚಾರ್ಯರು ಉತ್ತರವನ್ನು ಕೊಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಉತ್ತರ ಕೊಡುವುದಕ್ಕೂ ಮೊದಲು ತಮ್ಮ ಗುರುಗಳಾದ, ತಮಗೆ ಉಪದೇಶವನ್ನು ಮಾಡಿದ ಶುಕಾಚಾರ್ಯರಿಗೆ ನಮಸ್ಕಾರವನ್ನು ಮಾಡ್ತಾರೆ. ಯಂ ಪ್ರವ್ರಜಂ ತಮನುಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಹು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಮುಗಿಸ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.